ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಇವಾಗ 5 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಇವಾಗ ಎದ್ದುಗಣ್ಣಿ ಲಾಗ್ ಚಾಲು ಮಾಡೀನಿ. ಮತ್ತು ಅದು ನಾ ಕಸ ಹೊಡಬೇಕು, ಬಾಂಡೆ ತಿಕ್ಕಬೇಕು. ಇವತ್ತು 5 ಗಂಟೆಗೆ ಎದ್ದೀನಿ. ಯಾಕಂದ್ರೆ ಇವತ್ತೊಂದು ಗುರಿ ಐತ್ರಿ. ಏನಂದ್ರೆ ಬೆಳಗ್ಗೆನೇ ಅಕ್ಕ ಭಾಷಣ ಮಾಡಕತ್ತ ಅಂತ ಅಂದ್ಕೊಬೇಡಿ. ಯಾಕೋ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಬನ್ನಿ ನಾನು ಇದು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ, ಮಾಡ್ಕೊಂಡು ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಮೊದಲು ಫಸ್ಟ್ ಅಂಗಳ ಕಸ ಹೊಡಿ ಬರ್ತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಅಂಗಳ ಕಸ ಹೊಡಿಬೇಕಾ. ನೀವು 5ಕ್ಕೆ ಹೇಳ್ರಿ, 6ಕ್ಕೆ ಹೇಳ್ರಿ, 7ಕ್ಕೆ ಹೇಳ್ರಿ, ಫಸ್ಟ್ ಕಸ ಹೊಡಿದ್ರಿ. ಅಂಗಳ ಕಸ ಹೊಡಿ ಮುಂದಿನ ಕೆಲಸ ಮಾಡ್ಕೊರಿ. ಯಾಕೆ ಒಳ್ಳೆ ಶುಭ ಹೊಡೆಯೋದು. ಅಂಗಳ ಕಸ ಹೊಡ್ಕೊಂಡು ನೀರು ಹೊಡ್ಕೊಂಡು ರಂಗೋಲಿ ಹಾಕಿ ಒಳ್ಯಾಕೆ ಬಂದ್ವಿ ಅಂದ್ರೆ ಒಂಥರ ಏನೋ ಮನುಷ್ಯ ನೆಮ್ಮದಿ. ಅದೇ ಅಂಗಳ ಧೂಳು ಅನ್ಬಾರ್ದು ಸ್ನೇಹಿತರೆ. ಅದೊಂದು ನೆಟ್ಟಿಲ್ಲ ಇಟ್ಕೊಡಿ. ಬರೀ ಅದು ಮಾಡ್ಕೊಂಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾ ಹೇಳು ಯಾವ ಮಾತು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಹೇಳೋದು ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ನೋಡಿ ಕಸ ಹುಡುಕೊಂಡೆ ಬೆಳಗ್ಗೆ ಬಿತ್ತು ನೋಡಿ. ಇವಾಗ 7 ಗಂಟೆ ಆಗಿ ಕುಂದೈತೆ. ನಂದೆಲ್ಲ ಮನೆ ಕ್ಲೀನ್ ಆಯ್ತು. ಇವಾಗ ಹೇಳ್ತಿದ್ದೆ ನಿಮ್ಯಾಗ ಇವಾಗ ನೆಶಿನಾಗ ಇದ್ರೆ ಸ್ವಲ್ಪ ಕೆಲಸನೇ ಆಗುತ್ತೆ ಅಂತ ಹೇಳ್ಬೋದು. ಶ್ರಾವಣಿ ವರ್ಕ್ ಬರುತ್ತೆ ನೋಡಿ. ಶ್ರಾವಣಿ ಏನಮ್ಮ ಕೆಲಸ ಇವಾಗ? ತಂಡೈತೆ ಅಮ್ಮ ಉಣ್ಣಂಗೆ ಯಾಕೋ ಸುಟ್ರೈತೆ. ಫ್ಯಾನ್ ಹಚ್ಚಿ ಮತ್ತೆ ತಂಡೈತೆ. ಫ್ಯಾನ್ ಹಚ್ಚ ಮುಕ್ಕೊಂಡು ಇಟ್ಟು ನಿನ್ನ ಕೆಲಸ ಏನಕ್ಕೆ ಗೊತ್ತು ನೀವಾಗ? ಹಿಂದಿಂದು ಕಸ ಗುಡಿಸು, ಅವಳು ಬಾಂಡೆ ತಿಕ್ಕೊಂಬ, ರೊಟ್ಟಿ ಪಲ್ಯ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಅಕ್ಕ ಕೆಲಸ ಹಚ್ತಾ ಅಂತ ಹೇಳ್ತಿರ್ಬೇಕು. ಸ್ವಲ್ಪ ಅದ ಬಾಂಡೆ ಮಕ್ಕಳು ಕೆಲಸ ಹಚ್ತಿರ್ಬೇಕು. ನಾನು ನೀರು ಒಲೆ ಹಚ್ಚೀನಿ, ಶೇಂಗಾ ಹುರಿದೀನಿ. ನೀರು ಒಲೆ ಹಚ್ಚೀನಿ ನೋಡಿ. ನೀರು ಒಲೆ ಹಚ್ಚಿ ನಾವು ವಿಡಿಯೋಲ್ಲ ಹೋಗಿ ಚಾಲು ಮಾಡಿದೆ. ಶೇಂಗಾನು ಹುರಿದೀನಿ ರೀ. ಬದ್ನಿಕಾಯಿ ಹೋಗ್ಬೇಕು. ಶೇಂಗಾ ತಿಕ್ಕಿದ್ರಂತ ಆರ್ಲಂತ ಹುರಿದೀನಿ. ಇವಾಗ ಯಾಕೆ ಅಕ್ಕಿ ಕೆಲಸ ಹಚ್ತಿರ್ಬೇಕು, ಇಷ್ಟು ನೆಶಿನಾಗೆದ್ದ ತಾನೇ ಮಾಡಬೇಕಲ್ಲ ಅಂತಿರಬೇಕು. ಇಲ್ಲ ಮಕ್ಳಿಗೆ ಒಂಥರ ಕೆಲಸ ಇರಬೇಕು ಸ್ನೇಹಿತರೆ. ಯಾಕಂದ್ರೆ ಅವರು ಮಾಡೋಕೆ ಕಲಿಬೇಕಲ್ಲ. ನಾವು ಎಲ್ಲಿಗೋ ಹೋದ್ರೂ ಬಿಟ್ಟು ಹೋದ್ರೂ ಜವಾಬ್ದಾರಿ ಅಂತ ಮಾಡ್ಬೇಕು ಅನ್ನೋದು ಅವ್ರು ತಿಳಿಬೇಕಲ್ಲ. ಸ್ವಲ್ಪ ನೋಡಿ ಬಾಂಡೆ 2 ಗಂಗಾಳ, ಒಂದು ಬಗುನಿ, ಒಂದು ಪ್ಲೇಟ್ ಐತೆ. ಇನ್ನೇ ಕಸ ಗುಡಿಸ್ಬಿಡ್ತಾಳೆ. ಇನ್ನು ಬಟ್ಟೆ ಲೇಟಾಗಿ ಹೋಗೋದಾಕಿದ್ನೆಲ್ಲ ಒಣಗಿಲ್ಲ ನೋಡಿ. ಅದಕ್ಕೆ ಹೇಳೋದು ಮಕ್ಕಳಿಗೆ ಒಂದೊಂದು ಸ್ವಲ್ಪ ಹಚ್ಚಬೇಕು. ಭಾಳ ಇದ್ದಾಗ ನಾವು ಮಾಡ್ಕೋಬೇಕು. ಸ್ವಲ್ಪ ಇದ್ದಾಗ ಅವ್ರು ಕಲಿತಾರೆ. ಮತ್ತು ಅವ್ರಿಗೆ ಇದೂ ಆಗುತ್ತೆ. ಏನಂದ್ರೆ ಈ ಮುಂದೆ ನಾವಿಂದು ಏನೋ ಒಂದು ಬಿಟ್ಟು ಹೋದ್ರೂ ನಾವು ಮಾಡ್ಕೋತೀವಿ, ಮಮ್ಮಿ ಇಲ್ಲಕ್ಕೆ ಮಾಡ್ಕೋತೀವಿ ಅನ್ನೋ ಕೆಲಸ ಅವ್ರ ತಲೆಯಲ್ಲಿ ಹುಟ್ಟುತ್ತೆ. ನಾವೇನೋ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು. ಈಗ ಸಣ್ಣಕ್ಕೆ ಅದಾಳ, ಅದಕ್ಕೆ ಭಾಳ ಹಚ್ಚಲ್ಲ. ಮುಂದಾದರೂ ಒಂದೊಂದಿನ 2 ರೊಟ್ಟಿ ಲಾಸ್ಟಿಗೆ ಕೇಳಿ ಬಿಟ್ಟರೆ ಬಿಡಿ ಸ್ನೇಹಿತರೆ. 2 ರೊಟ್ಟಿ 3 ರೊಟ್ಟಿ ಮಾಡೋಕೆ ಹಚ್ಚೋದು, ಚಪಾತಿ ಮಾಡೋಕೆ ಹಚ್ಚೋದು. ಸ್ವಲ್ಪ ಪಲ್ಯ ಐತೆ, ಸ್ವಲ್ಪ ಸಂಜೆ ಮುಂದೆ ಟೈಮ್ನಾಗ ಪಲ್ಯ ಮಾಡೋಕೆ ಹಚ್ಚೋದು ಮಾಡ್ಬೇಕ್ರಿ. ಕಸ ಹೊಡ್ಯಾಕತ್ತವಡಿ. ಕಟ್ಟಿ ಹುಡ್ಕೊಂಡು ಯಾವ ಕಟ್ಟಿ ಕಸ ಹುಡ್ಕೊಂಡ ಕಸ ಇದು ಕಡ್ಡಿ ಬರಗಿತ್ತ ಹುಡುಗಮ್ಮ ಅಲ್ಲ ನೋಡಿ. ಕಸ ಹುಡುಕ್ತಾ ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಆಗಲ್ಲ. ಆದ್ರೆ ನಮ್ಮ ಒಟ್ಟು ಸುಮ್ಮನೆ ನೋಡಿ ಯಾಕೆ ಬೇ ಬೀಳ್ಬಾರ್ದವ. ಜೀವನದಾಗ ಬಿದ್ದರೆ ಎಬ್ಸೋರು ಯಾರಿಲ್ಲ. ನಾವೇ ಹೇಳ್ತಿರ್ಬೇಕು, ನಾವೇ ಇದು ಮಾಡ್ಕೋಬೇಕು. ಬನ್ನಿ ಮತ್ತು ಬದ್ನಿಕಾಯಿ ಉಳ್ಕೊಂಡ್ಯಾ ನೋಡಿ. ಬದ್ನಿಕಾಯಿ ಉಳ್ಕೊಂಡಿನಿ. ಈ ಕಡೆ ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡೀನಿ. ಇನ್ನೆಷ್ಟು ಕೊತ್ತಂಬರಿ ಕರಿಬೇವು ಐತಿ. ಇದನ್ನ ತಮ್ಲರ್ ಬೇಗ ಜೋಳಕ್ಕೆ ಇಟ್ಕೊತೀನಿ ರೀ. ನಾಳೆಗೆ ದೋಸೆ ಮಾಡ್ಬೇಕಂತೀನಿ. ನಾ ಸಂತಿಗೆ ಹೋಗ್ಬೇಕ್ರಿ. ಇವತ್ತು ಇಲ್ಲೇ ಕಿರಾಣಿ ಸಂತಿ ಬರ್ತೈತೆ. ಉದ್ದಿಮ ಇಲ್ಲ, ಒಂಥರಾಗ ಒಂದು ಕಾಲ ಆಗಿರ್ತಾವ್ರಿ. ಏನು ಮಾಡಬೇಕು, ಜೀವನ ನಂಗೆ ಐತೆ. ಇದು ಇಲ್ಲರಿ ಉದ್ದಿನಬೇಳೆ. ಯಾಕಂದ್ರೆ ಮನೆ ಜಾಸ್ತಿ ಆಗಲಿ ನೋಡಿ ಉದ್ದಿನಬೇಳೆ ಒಂದು. ಹಿಂಗಾಗಿ ಇಲ್ಲೇ ಮಾರಕ್ಕೆ ಬರ್ತಾರೆ. ಕಿರಾಣಿ ಸಂತಿಯವ್ರು ಬರ್ತಾರೆ. ಹೋಗಿ ಒಂದು ಉದ್ದಿನಬೇಳೆ, ಶೇಂಗಾ ಇಲ್ಲ 1 ಕಿಲೋ ಶೇಂಗಾ, ಉದ್ದಿನಬೇಳೆ ತೊಗೊಂಬರ್ತೀನಿ ರೀ. ಇಷ್ಟೇ ಇಲ್ಲ ಮತ್ತೆಲ್ಲ ಸಂತೆ ಐತೆ. ಗಜ್ಜರಿ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟು ನೋಡಿ. ಇಲ್ಲೇ ಎಲ್ಲ ತೊಗೊಂಡಿನಿ. ಜೀವನದಾಗ ತಂದೆ ತಾಯಿ ಕಲಿಸಿ ಪಾಠ ಎಲ್ಲ ಇರುತ್ತೆ ನೋಡಿ ಮಕ್ಕಳಿಗೆ. ಯಾಕಂದ್ರೆ ಇದು ಯಾಕೆ ನೆಪ್ಪಾಯ್ತಂದ್ರೆ ನನಗೆ ನಮ್ಮಪ್ಪ ಹೇಳಿ ಮಾತು ಒಂದೊಂದು ಪ್ರತಿಯೊಂದಿನ ನೆಪ್ಪಾಗಿರ್ತಾವೆ ರೀ. ನಮ್ಮಪ್ಪ ಎಲ್ಲ ಥರ ಹೇಳ್ತಿದ್ರು. ಈ ಥರ ಆ ಥರ ಹಿಂಗೆ ಎಲ್ಲ ನಮ್ಮ ಅಣ್ಣಗಾಗಿರ್ಬೋದು ಎಲ್ಲರಿಗೂ ಹೇಳ್ತಿದ್ರು. ಯಾಕಂದ್ರೆ ಹೇಳ್ತಿರ್ಬೇಕು, ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಅದು ನಮ್ಮದು ಭಾಳ ಬಡತನ ಇತ್ತಂತ್ರಿ. ನಮ್ಮಪ್ಪ ಸಣ್ಣವರಿದ್ದಾಗ ಬಡತನ ಕೇಂದ್ರ ಅಷ್ಟು ಬಡತನ ಇತ್ತಂತ. ನಮ್ಮ ಗಂಡಜ್ಜಿ ತವ್ರ ಮನೆ ತಂದು ಎಲ್ಲ ಅಲ್ಲೇ ನಮ್ಮಪ್ಪ ಎಷ್ಟು ದುಡ್ದಾರಂತೀರಿ ಎಲ್ಲ ಹೇಳ್ತಿದ್ರು ಪ್ರತಿಯೊಂದು ಮಾತನ್ನು. ಅದಕ್ಕೆ ಜೀವನದಾಗ ಏನೇ ಬರಲಿ ಹೆದರಬಾರ್ದು. ನಾವೇನೋ ಮಾಡ್ತೀವಂದ್ರೆ ಇಪ್ಪು ತಿಪ್ಪರಿ ಆಗುತ್ತೆ, ಇಪ್ಪರಿ ಆಗುತ್ತೆ ಅಂತ ಈ ಮಾತು ಹೇಳಿದ್ದು ನಮ್ಮಪ್ಪ ನೋಡಿ. ಮಾಡಬೇಕು ನಾವು ನಿಯತ್ತಿಂತ ಮಾಡಾಕತ್ತೀವಿ. ಆ ಕೆಲಸ ಮಾಡ್ಕೋತ ಹೋಗ್ಬೇಕು. ಅದು ಕೈ ಹಿಡ್ದೇ ಇಡುತ್ತೆ. ಇನ್ನು ನಮ್ಮ ಅಪ್ಪಾರು ನಮ್ಮ ಮುತ್ಯ ಬರೀ ನಮ್ಮ ಗಂಡು ಮುತ್ಯ 18,000 ರೂಪಾಯಿಗೆ ಸಾಲಕ್ಕೆ ಎದೆ ಹೊಡೆದು ತೀರ್ಕೊಂಡ್ರಂತ್ರಿ. ಬರೀ 18,000 ರೂಪಾಯಿ. ನಮ್ಮ ಮುತ್ಯ ಕೆಮ್ಮಿತ್ತಂತ. ಕೆಮ್ಮು ದಮ್ಮು ಇರ್ತೈತೆ ರೀ. ದವಾಖಾನೆ ತೋರ್ಸೋಕ್ಕೂ 1 ರೂಪಾಯಿ ಇದ್ದಿಲ್ಲ ಅಂತ. ಮತ್ತು ನಮ್ಮ ಮುತ್ಯಾರ
ಖರ್ಚಿಗೆ ಕೊಡ್ಬೇಕಂದ್ರೆ ರೊಕ್ಕ ನಮ್ಮ ಅಪ್ಪರು ಆಕಳ ಮನ್ಕ ಹೊಡೆದ್ರಂತ ಮನೆ ದನಗಳು ಇದ್ದವಲ್ಲ ಅವಾಗೆಲ್ಲ ದನಗಳು ಭಾಳ ಇರ್ತದೆ ಹಳ್ಳಿ ಕಡೆ ದನಗಳಿರೋಣ ಆಕಳ ಮನ್ಕ ಹೊಡೆದಾರಿ ರೊಕ್ಕ ಕೊಡಾಕಿಲ್ಲಕ್ಕೆ ಆ ಪರಿಸ್ಥಿತಿಗೆ ಇದ್ದವರು ನಾವು ದೊಡ್ಡರಾಗ ಅಷ್ಟು ಕಷ್ಟ ನಮ್ಗೆ ತೋರಿಸಿ ಬಂದಿಲ್ಲ ಏನೂ ಗೊತ್ತಿಲ್ಲ ನಮ್ಗೆ ನಾವು ನಮ್ಮ ಮುತ್ತೆ ತೀರ್ಕೊಂಡಿಂದ ನಾವು ನಮ್ಮ ಕಾಕಾರು ನಮ್ಮ ಅಪ್ಪರು ಅಷ್ಟರು ಕೂಡೇ ಇದ್ದರು ಅವಾಗಿದ್ವಲ್ಲೂ ಅವೇ ರೀ ಇವಾಗಿದ್ವಲ್ಲೂ ಅವೇ ಅದಾವು ಅವಾಗ ಹೊಲ ಏನು ಬೆಳಿತಿಲ್ಲಂತ ಒಂದಿಷ್ಟು ಹೊಲ ಎಷ್ಟು 3 ಕೂರು ಹೊಲ ಕೂಡಿ ಒಂದು ಚೀಲ ಆಗ್ಬೇಕಂದ್ರೆ ಜೋಳ ರಗಡಂತ ಯಾಕೆ 3 ಮಂದಿ ಗಂಡ್ಮಕ್ಳು ನಮ್ಮ ಅಮ್ಮಗೆ ಎಷ್ಟು 4 ಮಂದಿ ಹೆಣ್ಮಕ್ಳು 7 ಮಂದಿ ಜೀವನ ಸಾಗಿಸ್ಬೇಕಂತ ಕಷ್ಟ ಐತ್ರಿ ಎಷ್ಟು ಅವಾಗಿನ ಕಾಲಕ್ಕೆ ಭಾಳ ಕಷ್ಟ ಇತ್ತು ಇವಾಗೇನು ಅನ್ನಕ್ಕೇನು ತೊಂದರೆ ಇಲ್ಲ ನಮ್ಮ ಅಜ್ಜಿ ಹೇಳ್ತಿದ್ಲು ನಾವು ಏನಾರ ಸ್ವಲ್ಪ ಇದು ಮಾಡಾಕತ್ತೀವಿ ಅಂದ್ರೆ ನಮ್ಮ ರೊಟ್ಟಿ ಮಾಡ್ಬೇಕಾ ಹಿಟ್ಟು ಸಾಲಲ್ಲ ಬಾ ಅಂತೇಳಿ ಹಿಟ್ಟು ಗೊಳ್ಳು ಇರ್ತಲ್ಲ ಗೊಳ್ಳು ಹಾಕಿ ರೊಟ್ಟಿ ಮಾಡ್ಕೊಂಡಾರಂತ್ರಿ ಅವಾಗಿನ ಕಾಲಕ್ಕೆ ನಮ್ಮಪ್ಪ ನಾನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆಗಿದ್ದ ಘಟನೆ ಇವು ನೆಪ್ಪಾಯ್ತೇನೋ ಇವತ್ತು ಇನ್ನೂ ನೆಪ್ಪಾತಿರ್ತಾವೆ ಜೀವನದಾಗ ಎಲ್ಲ ನೆಪ್ಪಾತಾವು ನನ್ನ ಘಟನೆ ಎಲ್ಲನೂ ಇದು ಮಾಡ್ಕೊತ ಹೋಗಬೇಕು ನಮಗಿನ ಆ ಪರಿಸ್ಥಿತಿ ಏನಿಲ್ಲ ಅಲ್ರಿ ಗೊಳ್ಳು ಹಾಕ್ಕೊಂಡು ರೊಟ್ಟಿ ತಿನ್ನೋದು ಆ ಥರ ಏನಿಲ್ಲ ಯಾವುದೋ ಒಂಥರ ಐತಿ ಇವಾಗ ಶೇಂಗಾ ಸೊಪ್ಪಿಗೆ ಗೊಳ್ಳಿತ್ತು ಅಂದ್ರೆ ತೆಗೆದು ಸ್ವಚ್ಛ ಮಾಡ್ತೀವಿ ಇವಾಗ ಅಷ್ಟೇ ಕ್ಲೀನಾಗಿ ತಿಂತೀವಿ ಅವಾಗ ಆ ಥರ ಇದ್ದಿದ್ದು ನೋಡಿ ಅವಾಗೆಲ್ಲ ಆ ಜೀವನ ಆ ಥರ ಇತ್ತು ಮತ್ತೇನಂತ ಸ್ನೇಹಿತರೆ ಇದು ರೀ ಅವಾಗ ಬೆಳೆ ಹೊಲನೂ ಇವೆ ಇವಾಗ ಬೆಳೆ ಹೊಲನೂ ಇವೆ ಇವಾಗ ಬೆಳೆ ಹೊಲನೂ ಇವೆ ಅವಾಗ ಯಾಕೋ ಅಷ್ಟು ಒಟ್ಟೆ ಬೆಳೀತಿದ್ದಿಲ್ಲ ಎಷ್ಟು ಮತ್ತು ಈಗ ಯಾರು ಕೊಟ್ಟರು ಹಿಂಗಲ್ಲ ಅಂತೇಳಿ ನಾ ಯಾಕೆ ಅಂತೀನಿ ಸ್ನೇಹಿತರೆ ಅಷ್ಟೆಲ್ಲ ಕೊಡ್ತಿದ್ರು ನಮ್ಮ ಅಜ್ಜಿ ತವ್ರ ಮನೆಯವರು ಎಲ್ಲ ಖಾರ ಮೊದಲು ಮಾಡಿ ಬೆಕ್ಕಾದಿಲ್ರಿ ಎಲ್ಲ ಥರ ಮಗಳಿಗೆ ಕಷ್ಟ ಐತೆ ಬಡತನ ಮನೆಗೆ ಕೊಟ್ಟಿವಿ ಅಂತೇಳಿ ಎಲ್ಲ ಅವ್ರು ಶ್ರೀಮಂತರಿದ್ರು ನಮ್ಮ ಅಜ್ಜಿ ತವ್ರ ಮನೆಯವರು ಎಲ್ಲ ಕಟ್ತಿದ್ರು ಎಲ್ಲ ಪ್ರತಿಯೊಂದೂ ಕಟ್ತಿದ್ರು ಏನು ಕಟ್ಟಿದ್ರು ಹಿಂಗಿಲ್ರಿ ಅದು ಹಿಂಗು ಕಾಲಕ್ಕೆ ನಮ್ಮ ಹಿಂಗು ಕಾಲ ಬಂದಾಗ ಹಿಂಗೆ ನೋಡಿ ಯಾಕಂದ್ರೆ ದೇವ್ರು ಕೊಟ್ಟಿದ್ದು ಹಿಂಗತ್ತಂತಾರ ಮನುಷ್ಯರು ಕೊಟ್ಟಿದ್ದು ಹಿಂಗಲ್ಲ ಅಂತಾರೆ ಅದು 12 100ಕ್ಕೆ 100 ಸತ್ಯ ಅನಿಸ್ತೈತಾರೆ ಮತ್ತು ನಮ್ಮ ಅಪ್ಪ ಒಂದು ಸ್ವಲ್ಪ ಮತ್ತು ನಮ್ಮ ಮುತ್ತೆ ತೀರ್ಕೊಂಡೇನೋ ಒಂದು ಮಾತು ಹೇಳಿದ್ರಂತ ನಮ್ಮ ಮುತ್ತೆ ತೀರ್ಕೊಂಡೆ ದವಾಖಾನಿದಿರಂತ ದವಾಖಾನೆ ಹೋದಾಗ ದವಾಖಾನೆ ಹೋಗ್ತಿದ್ರಂತ ಹಿಂಗೆ ಹೊರಗೆ ಕುಂತ್ಕೊಂಡು ನನ್ನ ಮುಗಿತಪ್ಪ ಹುಚ್ಚ ಅನ್ನ ಶಾಂತಮ್ಮ ನಮ್ಮಪ್ಪ ನಡೋರಿ ಕೈ ಮ್ಯಾಗ ಕೈ ಹಾಕ್ಕೊಂಡು ತೀರ್ಕೊಂಡು ಮುತ್ಯ ಜೀವ ಬಿಟ್ಟನಂತ ಅದೇ ಪ್ರಕಾರ ನಮ್ಮ ಅಪ್ಪ ನಡಕೇರಿ ಬಾಳೆ ಮಾಡಿ ದೇವ್ರ ನಮ್ಮ ಮುತ್ತೆನೇ ದೇವರಾಗಿ ನಿಂತು ಹೋಗಿ ಮ್ಯಾಗ ಕಷ್ಟ ಎಲ್ಲ ಬೇಡ್ಕೊಂಡಂತ್ರಿ ನಮ್ಮ ಅಪ್ಪ ಹೇಳ್ತಿರ್ತಾರೆ ನಮ್ಮ ಅಪ್ಪನೇ ಹೋಗಿ ಮ್ಯಾಗ ಹೋಗಿ ದೇವ್ರ ತಕ್ಕ ಬೇಡ್ಕೊಂಡ ನಮ್ಮ ಕಷ್ಟ ಇಲ್ಲ ಎಷ್ಟು ಐತೆ ಅಂತೇಳಿ ಒಂದಕ್ಕೊಂದು ಮತ್ತು ನಮ್ಮ ಅತ್ತೆಯರ ಲಗ್ನ ಇದ್ದು ರೀ ಉಸುರು ಲಗ್ನ ಮಾಡ್ಯಾನ ನಮ್ಮಪ್ಪ ಮತ್ತು ನಮ್ಮ ಕಾಕ ಲಗ್ನ ಮಾಡ್ಯಾನ ಮತ್ತು ನಮ್ಮ ದೊಡ್ಡಪ್ಪ ಮಕ್ಕಳು 2 ಲಗ್ನ ಮಾಡ್ಯಾನ ನಮ್ಮ ಅಕ್ಕ ಒಂದು ಲಗ್ನ ಮಾಡ್ಯಾನ ಕೂಡಿದಾಗ ಇಷ್ಟೆಲ್ಲ ಮಾಡ್ಯಾನ ರೀ ನಮ್ಮಪ್ಪ ಮತ್ತು ಏನು ಮಾಡ್ಯಾನ ಸ್ನೇಹಿತರೆ ಇದು ರೀ ಇಷ್ಟೆಲ್ಲ ಲಗ್ನ ಮಾಡ್ಕೊಂಡು ಮತ್ತು ಬ್ಯಾರೆ ಆಗಾಗ ಎಲ್ಲರಿಗೆ ಗಳಿಗೆ ಕೊಟ್ಟಾನ್ರಿ 3 ಅಂತಂಬ್ರು ತಿಂದವ್ರು ಯಾರು ಮುಂದಾಗಲ್ಲ ಅಂತೇಳಿ ಅಂತಂಬ್ರು ತಿನ್ನಬಾರ್ದು ಅಂತೇಳಿ ಎಲ್ಲರಿಗೆ ಗಳಿಗೆ ಕೊಟ್ಟಾನ್ರಿ ಎಲ್ಲರೂ ನಮ್ಮ ಊರಾಗ ತವ್ರ ಮನೆ ಊರಾಗ ಹೌದಪ್ಪ ಗಳಿಗೆ ಕೊಟ್ಟಿದ್ದು ಹೌದು ಇದು ಮಾಡಿದ್ದು ಹೌದು ಅಂದ್ರೆ ಆ ಥರ ನಮ್ಮಪ್ಪ ಯಾರಿಗೆ ಮೋಸ ಮಾಡಿಲ್ಲ ನಿಯತ್ತಾಗಿದ್ರೆ ನಿಯತ್ತಾಗಿ ಒಂದು ದುಡ್ಡು ನನಸಿರ್ತೈತೆ ನಾವು ಯಾರಿಗಾದ್ರು ಮೋಸ ಮಾಡಿ ತಿನ್ವಿ ಅಂದ್ರೆ ನಮಗೇನು ಸಿಗಲ್ಲ ನೋಡಿ ಅದಕ್ಕೆ ಯಾರಿಗೆ ಮೋಸ ಮಾಡೋಕ್ಕೆ ಹೋಗಬಾರ್ದು ಮತ್ತು ನಮ್ಮಪ್ಪ ಏನು ಮಾಡ್ಯಾನ ಸ್ನೇಹಿತರೆ ಎಲ್ಲ ಇದು ದುಡ್ಯಾಕೆ ಹೋಗ್ಯಾರ ಈಗ ಅವ್ವ ದುಡ್ದಾರ ನಮ್ಮ ಅವ್ವ ಆಗಿರ್ಬೇಕು ಒಬ್ಬರೇ ಮಾಡಿ ಒಬ್ಬರು ಬಿಟ್ರೆ ಆಗಲ್ಲ ಅಪ್ಪನ ಇರ್ತಾನೆ ಮಾಡ್ತೀನಿ ಅಂತೇಳಿ ಅಂತ ಕಾಕಾಗ ದೊಡ್ಡಪ್ಪಗ ಕಟ್ಟಿ ಮನೆ ಬಿಟ್ಟು ಅಪ್ಪ ಹೊರಗೆ ಖುಲ್ಲ ಜಾಗ ತೊಗೊಂಡು ಮನೆ ಕಟ್ಟಿಸಿ ಸಾಲ ಆಗಿತ್ತು 8 ಲಕ್ಷ ಚಿಂತೆ ಮಾಡ್ಕೊತ ಭಾಳ ಟೆನ್ಷನ್ ಮಾಡ್ಕೊತ ಹಿಂಗೆ ಅವ್ರು ಬಂದು ಏನು ಉಂಡು ಮಾಡಿಲ್ಲ ತಿಂದು ಮಾಡಿಲ್ಲ ಮನೆ ಕಟ್ಟಿಯಪ್ಪ ಅಂತೇಳಿ ಅದು ಸಾಲನೂ ಹೋಯ್ತು ನಮ್ಮನ್ನ ಸಾಲಿ ಕಲಿಸಿದ ನಂದನ್ನು ಸಾಲಿ ಕಲಿಸಿ ಮತ್ತು ನಂದಿನ ಮದುವೆ ಆಗಿದ್ದಿಲ್ಲ ರೀ ಬೇರೆ ಆಗ ನಮ್ಮ ಅಣ್ಣ ಮದುವೆ ಮಾಡಿದ ನಮ್ಮ ಮದುವೆ ಮಾಡಿದ ಇನ್ನೂ ಎಲ್ಲ ಒಂದಕ್ಕೊಂದು ದೇವ್ರು ಒಳ್ಳೇದೇ ಮಾಡಿದ ಯಾಕೆ ಒಳ್ಳೆ ಭಾವನೆ ಇತ್ತಂದು ದೇವ್ರು ಒಳ್ಳೇದೇ ಮಾಡ್ತಾನೆ ರೀ ಕೆಟ್ಟದೇ ಮಾಡಲ್ಲ ಯಾಕಂದ್ರೆ ನಮ್ಮಪ್ಪ ಏನೋ ಯಾರ್ದು ಅಂತಂಬರು ತಿಂದಕ್ಕಿಲ್ಲ ಯಾರ್ದು ಹೆಚ್ಚಕ್ಕಿಲ್ಲ ಯಾರ್ದು ಮೋಸ ಮಾಡಿಲ್ಲ ಅದೇ ಗುಣ ನಮಗೂ ಬಂದೈತೆ ನೋಡಿ ನಾನು ಕರೆ ಅದೇ ನಮ್ಮಪ್ಪ ಹೇಳೋದು ಪ್ರತಿಯೊಂದು ಮಾತು ದಿನ ಡೈಲಿ ನೆಪ್ಪಾತಿರ್ತಾವೆ ಯಾಕೋ ಇವತ್ತು ನಿಮ್ಗೂ ಶೇರ್ ಮಾಡಬೇಕು ಇವು ಅಂತ ಅನಿಸ್ತು ಮಾತುಗಳು ಶೇರ್ ಮಾಡಿದೆ ಇನ್ನೂ ರಗಡದವ್ರು ಈ ಅಪ್ಪ ಹೇಳಿದ ಪ್ರತಿಯೊಂದು ಮಾತು ರಗಡದವು ಮುಂದೆ ಬರೋ ವಿಡಿಯೋದಾಗ ಶೇರ್ ಮಾಡಿದ್ರೆ ಮಾಡ್ತಿರ್ತೀನಿ ನಾನು ಎಲ್ಲ ಇದು ಒಂದು ಜೀವನದ ಘಟನೆ ಹೇಳಿಬಿಟ್ರೆ ಭಾಳ ಕಷ್ಟದೈತ್ರಿ ಅಂಥದ್ದೆಲ್ಲ ನಮ್ಮಪ್ಪ ಕಷ್ಟಪಟ್ಟು ಮಾಡಿ ಲಾಸ್ಟಿಗೆ ನಮ್ಮನ್ನ ನೌಕರಿ ಆಗಿತ್ತು ದೇವರೆಲ್ಲ ಅನುಕೂಲ ಮಾಡಿದ ಲಾಸ್ಟಿಗೆ ಒಂದು ತುತ್ತು ಅನ್ನ ತಿಂದು
ಜೀವನ ಬಿಡ್ಬೇಕಂದ್ರೆ ದೇವರು ಅವಾಗ ಆ ಥರ ಸಣ್ಣದಾಗ ಬರ್ತಾನೆ ಕಷ್ಟ. ಎಲ್ಲ ಹಿಂದಗಡೆ ಮುಪ್ಪನ ವಯಸ್ಸಿಗೆ ಇರಬೇಕಪ್ಪ ಮಕ್ಕಳು ಕೂಡ ಚೆಂದಾಗ ಮಕ್ಕಳು ಇರಬೇಕು. ನಾವು ಒಂದು ಏನೋ ರಗಡ್ ಕೊಟ್ಟಿದ್ದ ದೇವರು, ತಿನ್ನಕ್ಕೆ ಬಾಯಿಲ್ಲ ಅಂತ ಹೇಳ್ಬಾರ್ದು, ಅಷ್ಟು ಕೊಟ್ಟಾಗ ಪಾರ್ಸಿ ಹೊಡೆದು ಎಲ್ಲ ಜೀವನ ಒಂಥರ ಕಷ್ಟದಾಗ ನೋಡಿ. ಆವಾಗ ಸಣ್ಣವರಿದ್ದ ತಿನ್ಬೇಕಂದ್ರೆ ಬಡತನ ಕಷ್ಟ, ಇವಾಗ ಐತಿ ತಿನ್ಬೇಕಂದ್ರೆ ಪಾರ್ಸಿ ಹೊಡೆದು ಎಲ್ಲ ಜೀವನ ಸಣ್ಣ ಇನ್ನು ನಮ್ಮ ದೇವರಾಗಿ ನಿಂದಿರ್ತಾನೆ ಅಂತ ಅಷ್ಟೇ. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ಇನ್ನು ದೇವರಾಗಿ ನಿಂದಿರಿ ನನ್ನ ನೋಡಿ ಕಾಪಾಡ್ರಿ ಅಂತ ಹೇಳ್ಕೊತ ದಿನ ನನ್ನ ಜೀವನ ಮಾಡ್ತಿರ್ತೀನಿ. ಬನ್ನಿ ಈ ಪಲ್ಯಕ್ಕೆ ಒಗ್ಗರಣೆ ಹಾಕಿ ನೋಡಿ. ಇವಾಗ ಈ ಚೆನ್ನಾಗಿ ಕುದಿಲು ಒಂದಿಟ್ಟು ಕುದ್ದಿಂದ ಕೊತ್ತಂಬರಿ ಹಾಕಿ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗುತ್ತೆ ರೀ. ಈ ಸದ್ದ ಶೇಂಗಾ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ನೋಡಿ. ಈ ಉಪ್ಪು ಹಾಕಿ ನೀಟಿಗೆ ಈ ಥರ ಬರ್ತದೆ ಬದ್ನಿಕಾಯಿ, ಗಿಂಜ ಏನು ಅಂತಾರೆ ಆ ಥರ ಬರ್ತಾ ಶೇಂಗಾ ಮಿಕ್ಸರ್ಗೆ ಹಾಕಿ ಶೇಂಗಾ ಪುಡಿ ಹಾಕಿದ್ರೆ ಮಸ್ತ್ ಆಗುತ್ತೆ ಟೇಸ್ಟು. ನೀರು ಹಾಕಬೇಡಿ, ನೀರು ಹಾಕಿ ಟೇಸ್ಟೇ ಹೋಗ್ಬಿಡುತ್ತೆ ನೋಡಿ. ಪಲ್ಯ ರೆಡಿ ಆಯಿತು, 7:30 ಆಯ್ತು ಟೈಮ್. ಪಲ್ಯ ರೆಡಿ ಆಗೈತೆ ನೋಡಿ, ಮಸ್ತ್ ಆಗಿ ಬದ್ನಿಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಸ್ವಲ್ಪ ತಳ ಹೊತ್ತಾಕತ್ತೈತೆ ನೋಡಿ. ಯಾಕಂದ್ರೆ ಶೇಂಗಾ ಪುಡಿ ಹಾಕಿಲ್ಲ. ಈಗ ಸ್ವಲ್ಪ ಅದೇ ಬಂದ್ ಮಾಡಿದೆ, ಗಮ್ ಅಂತೈತೆ ನೋಡಿ. ಅದು ಬಿಳೆ ಪುಟ್ಟ ದ್ರಾಕ್ಷಿ ಹಾಕಿಟ್ಟಿನ್ರಿ, ಸ್ವಲ್ಪ ಐತಾದ್ರೆ ಕಡೆ ಪುಟ್ಟಿ ಇದ್ದಿದ್ದಿಲ್ಲ, ತಿಕ್ಕಾಕ ಹೋಯ್ತು ಅದು ಬದ್ನಿಕಾಯಿ ಇದು ಮಾಡಿದ್ದಿಲ್ಲ. ಬಂಡೆ ಚಿಕ್ಕ ನೋಡಿ ಅದು ಆಮ ಬೇ ಬಾ ಪಲ್ಯ ಮಾಡಿದ್ದು ನಾನು ಬೇಡ ತಿಕ್ಕೊಂಬ ರೊಟ್ಟಿ ಸಜ್ಜು ಮಾಡ್ತೀವಿ ನೋಡಿ. ರೊಟ್ಟಿ ಮಾಡೋಕೆ ಹಿಟ್ಟು ನೀರು ಎಲ್ಲ ತೊಗೊಂಡಿನಿ. ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ, ವಿಡಿಯೋಲ್ಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ. ಸ್ನೇಹಿತರೆ ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಬದ್ನಿಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್. ಎಣ್ಣೆಗಾಯಿ ಅದನ್ನ ಮಸ್ತ್ ಹಚ್ಚತ್ರಿ. ಶ್ರಾವಣಿ ಎಣ್ಣೆಗಾಯಿ ಮಾಡಿ ತಿನ್ನಲ್ರಿ. ಹೋಳಾದ್ರೆ ಒಂದಿಷ್ಟು ಹಚ್ಚೋಂತಾರ, ಎಣ್ಣೆಗಾಯಿ ಆದ್ರೆ ತಿನ್ನಲ್ಲ ಅವು. ಹಿಂಗಾಗಿ ನಾ ಎಣ್ಣೆಗಾಯಿ ಪಲ್ಯ ಭಾಳ ಮಾಡಕ್ಕೆ ಹೋಗ್ರಿ. ಬದ್ನಿಕಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ರಿ ಎಣ್ಣೆಗಾಯಿ ಪಲ್ಯ, ಜೋಳದ ರೊಟ್ಟಿ ಮಸ್ತ್ ನೋಡಿ. ಅದು ತಟ್ಟಿ ಬಡ್ದ ರೊಟ್ಟಿ ಮಸ್ತ್ ಇರ್ತಾವ್ರಿ ಲಟ್ಸಿಕ್ಕಿಂತ. ಇವಾಗ ಯಾರೂ ರೊಟ್ಟಿ ತಟ್ಟದೆ ನೋಡಿ, ಬರೇ ಲಟ್ಟಿಸ್ತಾರ. ನಾ ಮಾತ್ರ ಲಟ್ಟಿಸ್ತೀನಿ, ಮೆಂಗೆ ತಟ್ತೀನಿ, ಎಲ್ಲ ಥರ ಮಾಡ್ತೀನಿ. ನಾನು ಗ್ಯಾಸ್ ಹತ್ರ ಲಟ್ಟಿಸ್ತೀನಿ, ಇಲ್ಲಿಂದ ತಟ್ತೀನಿ. ರೊಟ್ಟಿ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಶ್ರಾವಣಿ ಕೂಡ 8 ಗಂಟೆ ಆಗೈತ್ರಿ. ಈಗ ಶ್ರಾವಣಿ ಇದು ಕೊಟ್ಟಾರ, ಸ್ಕೂಲ್ ಕೊಟ್ಟಾರ. ಶನಿವಾರ ರೀ ನೀರು ಕಾದ ಜಳಕ ಮಾಡವ ಅಂದೆ. ಮಮ್ಮಿ ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡಿ ಜಳಕ ಮಾಡಂದೆ. ವಿಡಿಯೋ ಮಾಡಾಕತ್ತಾಳಕಿ, ಜಳಕ ಮಾಡ್ತಾಳೆ ಕೂಡ. ಅಲ್ಲೇನಾಗೈತೆ ಊಟ ಮಾಡಿ ಶ್ರಾವಣಿನ ನೀರು ಹೊಡಿತಿರ್ತಾರೆ. ರೊಟ್ಟಿ ಮಸ್ತ್ ಆತ ನೋಡಿ. ನೋಡಿ ರೊಟ್ಟಿ ಇಷ್ಟು ಮಾಡೀನಿ. ಬುತ್ತಿಗೆ ಉಣ್ಣಾಕ ಸಂಜೆಗೆ ಒಂದು ಹೇಳಿದ್ರೆ ಸಾರಿಗೆ ಮಾಡಿಬಿಡಕ್ಕೆ ಬರ್ತಂತೇಳಿ ಜಾಸ್ತಿ ಮಾಡಿ ರೊಟ್ಟಿ. ಕಟ್ಟಿ ಒಂದೇ ಐತೆ, ಒಂದೇ ಕಟ್ಟಿಗೆ ಮ್ಯಾಗ ರೊಟ್ಟಿ ಬೇಯಾಕತ್ತವಿ. ದಪ್ಪ ಐತಲ್ಲ ಕಟ್ಟಿಗೆ. ಬಲಿ ಮ್ಯಾಗ ಮಾಡಿದ್ರೆ ಟೇಸ್ಟಾಗಿ ಬೇಡ ನೋಡಿ ಅಡುಗೆ. ಯಾವುದೇ ಮಾಡಲಿ ನೀವು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ. ಸಪೋರ್ಟ್ ಮಾಡಿ. ಬ್ಲೌಸ್ ಸ್ಟಿಚ್ ಮಾಡಬೇಕು, ಇಷ್ಟೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ನಾವು ಏನೇ ಒಂದು ಗುರಿ ಹಿಡ್ದೀವಂದ್ರೆ ಅದು ತಲುಪೋ ತನಕ ನಾವು ಮಾಡ್ತಾ ಇರಬೇಕು ಕೆಲಸ. ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಯಾರು ತಲೆ ಹಾಕ್ಕೋಬಾರ್ದು. ಅದೇ ಒಂದೇ ನಮ್ದೇನು ಗುರಿ, ನಮ್ದೇನು ತಲೆಗಿರ್ತಾ ಇವತ್ತಿನ ಕೆಲಸ ಇಷ್ಟ ಆಗಬೇಕು, ಇಷ್ಟೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ನಾವು ತಲೆ ಇಟ್ಕೊಂಡಿರ್ತೀವಿ. ಇವತ್ತಿನೆಲ್ಲ ಅಷ್ಟು ಕೆಲಸ ಕ್ಲಿಯರ್ ಮಾಡಿಬಿಡಬೇಕು. ನಾಳೆ ಮಾಡಿದಾಯ್ತು ಅದು ಬಾಕಿ ಇಟ್ಕೋಬಾರ್ದು. ಇವತ್ತು ಎಷ್ಟು ನಾವು ಕೆಲಸ ಕ್ಲಿಯರ್ ಇರುತ್ತೆ ಅಷ್ಟು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದು ಅಂದ್ರೆ ಎಲ್ಲ ಕೆಲಸ ತಾನೇ ಆತವು. ನಾವು ಲೇಟಾಗಿ ಎದ್ದು ಅಂದ್ರೆ ಆಗಲ್ಲ ನೋಡಿ. ಇವತ್ತು ಅಷ್ಟೇ. ಅದಕ್ಕೆ ನಾನು ಇನ್ನೇನು ಶಿಶುಲ್ಕೋಗು ಸನ್ನೆ ಬರ್ತಲ್ಲ, ಎಲ್ಲ ಕೆಲಸನೂ ಬೇಗ ಮಾಡ್ಕೋಬೇಕಂತೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದಿ. ಮತ್ತು ಸ್ನೇಹಿತರೆ ಇನ್ನೊಂದು ನೋಡಿ, ನಮ್ದು ಏನು ಇರ್ತಾರೆ ನಮ್ಮ ಕೆಲಸ ನೋಡ್ಕೊಂಡು ನಾವು ಜೀವನ ಮಾಡಿದ್ರೆ ಭಾಳ ಒಳ್ಳೇದಂತಲೇ ಹೇಳ್ತೀನಿ. ಯಾಕಂದ್ರೆ ಇವತ್ತು ಸಿಸ್ಟರ್ ಕಮೆಂಟ್ಗಳು ಓದಿದ್ದೆ ನಾನು 5ಕ್ಕೆ 15 ನಿಮಿಷ ಕಮ್ಮಿ ಎದ್ದೆ. ಎದ್ದು ಕೇಳಿ ಒಂದಿಷ್ಟು ಕಮೆಂಟ್ಗಳು ಓದಿದೆ. ಅಕ್ಕ ನಿಮ್ಮ ಮಾತು ಕೇಳಿಕಂದ್ರೆ ನನಗೆ ಒಂಥರ ಏನೋ ಕಳ್ಕೊಂಡಂಗೆ ಆಗುತ್ತೆ, ನಿಮ್ಮ ಮಾತು ಭಾಳ ಇಷ್ಟ ಅಂತ ಒಬ್ರು ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಪ್ರೀತಿ ಸಿಸ್ಟರ್. ಮತ್ತು ಇನ್ನೊಬ್ರು ಅಕ್ಕ ಇನ್ನೊಬ್ರೇನ ಹೇಳಿ, ನೀವೇನಿಲ್ಲ ಇನ್ನೊಬ್ರು ಅಕ್ಕ ನಿಮ್ಮ ವಿಡಿಯೋ ಮಸ್ತ್ ಇರ್ತಾವ್ರಿ, ವಿಡಿಯೋ ಎಲ್ಲ ಹೋಗೋ ಮಾಡಿ. ಯಾಕಂದ್ರೆ ನಿನ್ನ ವಿಡಿಯೋದಾಗ ಕೇಳಿದ್ದೆ
ಡೈಲಿ ಲಾಗ್ ಮಾಡ್ಯೋ ಮತ್ತು ಎಲ್ಲ ಇದು ಮಾಡಿ ಅಂತ ಕೇಳಿದೆ. ಅವ್ರು ಏನಂದ್ರು ಡೈಲಿ ಲಾಗ್ ಮಾಡಿ ಅಕ್ಕ, ನೀವೇನಿರ್ತ ನಿಮ್ಮ ಜೀವನ ಏನಿರುತ್ತೆ ಅಷ್ಟೇ ತೋರಿಸ್ತೀರಿ, ಇನ್ನೊಬ್ರು ಸಫರಿಗೆ ಹೋಗಲ್ಲ, ಇನ್ನೊಬ್ರದ್ದು ಯಾರ್ದು ಇದು ಮಾಡೋಕೆ ಹೋಗಲ್ಲ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನಿಮ್ಮ ಜೀವನ ಹೆಂಗೈತೆ ಹಂಗೆ ತೋರಿಸ್ತೀರಿ. ಇನ್ನೊಬ್ರು ಸಫರಿಗೆ ಹೋದ್ರೆ ಬರೋದೇನು ರೀ, ನಮ್ಮ ಜೀವನ ನೋಡ್ಕೋಬೇಕು. ಇನ್ನೊಬ್ರು ಸಫರಿಗೆ ಹೋದ್ರೆ ಏನು ಕೊಡ್ತಾರೆ ಅವ್ರದ್ದು ಬರೀ ಅವ್ರದ್ದು ವಿಚಾರ ಮಾಡಿ ಅವ್ರಿಗೆ ಹಿಂಗಾಯ್ತು ಅವ್ರು ಹಂಗಾಯ್ತು ಆಡ್ಕೊಳಕ್ಕಿಂತ ನಮ್ದೆಷ್ಟು ನಮ್ಮ ಲೈಫ್ ಎಷ್ಟಿರುತ್ತೆ ಅಷ್ಟು ನೋಡ್ಕೊಂಡ್ರೆ ಜೀವನದಾಗ ಒಂದು ಗುರಿಯನ್ನು ಮುಟ್ತೀವಿ, ಒಂದೇನೋ ಸಾಧನೆ ಮಾಡೋಕ್ಕೂ ಒಂದು ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವ್ರದ್ದೇನೈತಿ ಎಲ್ಲರ ಜೀವನ ಒಂದೇ ಇರ್ತೈತೆ ರೀ. ಇವಾಗ ನನ್ನ ಜೀವನದಾಗ ನಾನು ಹೆಂಗಿರುತ್ತೆ, ಇನ್ನೊಬ್ರ ಜೀವನದಾಗ ಇನ್ನೊಂದು ಇರ್ತೈತೆ. ಅವ್ರ ಜೀವನದಾಗ ಹೆಂಗೈತೆ, ಇವ್ರ ಜೀವನದಾಗ ಹೆಂಗೈತೆ, ಇನ್ನೊಬ್ರ ಜೀವನದಾಗ ಏನೈತೆ ವಿಚಾರ ಮಾಡೋಕ್ಕಿಂತ ನಮ್ಮ ಜೀವನದಾಗ ಏನು ದೇವ್ರು ಕೊಟ್ಟನ ವರ, ಆ ವರ ಪ್ರಕಾರ ನಾವು ಹೋಗ್ಬಿಟ್ರೆ ಭಾಳ ಖುಷಿ ಇರುತ್ತೆ. ಎಲ್ಲರ ಜೀವನದಾಗ ಒಂದೊಂದು ಥರ ಕಷ್ಟ ಕೊಟ್ಟಿರ್ತಾನೆ ದೇವ್ರು, ಕೊಟ್ಟಿಲ್ಲ ಅಂತ ಅನ್ನೋಕೆ ಹೋಗಬೇಡಿ. ಎಲ್ಲರಿಗೂ ಹೇಳೋದು ಒಂದೇ ಮಾತು, ಇನ್ನೊಬ್ರ ಜೀವನ ನೋಡಿ ನಾವು ಮರ್ಗೋಕ್ಕಿಂತ ನಮ್ಮ ಜೀವನ ಖುಷಿ ಪಟ್ಟರೆ ಆಯ್ತು. ಒಬ್ರೊಬ್ರ ಜೀವನದಾಗ ಒಂದೊಂದು ಕಳ್ಕೊಂಡಿರ್ತಾಯಿದ್ದಾವೆ. ಒಬ್ರೊಬ್ರು ಹಣ ಇರ್ತಾವೆ ಖರೆ ರೊಕ್ಕ ಇರ್ತಾವೆ, ಊಟ ಮಾಡ್ಬೇಕಂದ್ರೆ ಶುಗರ 12 ಜಡ್ಡು ಇರ್ತಾವೆ. ಇನ್ನೊಬ್ರಿಗೆ ದುಡ್ಡು ಇರೋಲ್ಲ, ಆದರೆ ನೆಮ್ಮದಿ ಇರುತ್ತೆ. ದುಡ್ಡಿದ್ದರೆ ನೆಮ್ಮದಿ ಇರೋಲ್ಲ ಅಷ್ಟೇ. ಎಲ್ಲ ಥರ ಒಂದು ಕಷ್ಟ ಇರುತ್ತೆ. ಥರ ಕಷ್ಟ, ಇನ್ನೊಬ್ರಿಗೆ ಒಂಥರ ಕಷ್ಟ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ನಮ್ಮದು ಬಿಡ್ತೀವಿ. ನಮ್ಮದು ಇರೋಕ್ಕೊಂದು ಮನೆ ಐತೆ, ಉಣ್ಣಕ್ಕೆ ಒಂದಿಷ್ಟು ಅನ್ನ ಐತೆ, ಉಡಾಕ ಒಂದಿಷ್ಟು ಒಳ್ಳೆ ಬಟ್ಟೆ ಅದಾವ, ಮುಗೀತು. ಮತ್ತೇನು ಬೇಕು ರೀ ಜೀವನಕ್ಕೆ? ಏನು ಇರುತ್ತನಕ ಅಷ್ಟೇ ಇರೋದು, 4 ದಿನ ಇರ್ತೀವಿ. ಹೋಗಾಗ ಏನು ಒಯ್ತೀವ ಬರ್ತೀವ? ಇಲ್ಲ. ಇನ್ನೊಬ್ರದ್ದು ನೋಡಿ, ಅವ್ನ ತಾಕ ಕಾರ್ ಐತಿ, ಅವ್ರ ತಾಕ ಬಂಗ್ಲೆ ಐತಿ, ಅವ್ರ ತಾಕ ಐಫೋನ್ ಐತಿ, ಅವ್ರ ತಾಕ ಅದು ಐತಿ ಇದು ಐತಿ ಅಂತ ವಿಚಾರ ಮಾಡೋಕ್ಕಿಂತ ಅವ್ರು ನೋಡಿ ಮರಗೋಕ್ಕಿಂತ ನಮ್ಮ ತಾಕ ಏನೈತಿ ಇದ್ದಿದ್ರಾಗನೇ ರಿಯಲಿ ಹಂಗೆ ಇದ್ದೀನಿ. ಯಾಕಂದ್ರೆ ಎಲ್ಲಿ ಹೋದ್ರೂ ನಮ್ಮದು ಇದು ಆಗಬಾರ್ದು. ರಿಯಲಾಗಿ ಒಂಥರ ಇರೋದು, ವಿಡಿಯೋದಾಗ ಒಂಥರ ತೋರಿಸೋದು ಯಾವ ಥರ ಇಲ್ಲ. ಇಲ್ಲಿ ಬೇಕಾದವ್ರಿಗೆ ಕೇಳಿರಿ, ಯಾರು ಮಾಡಿ ನಮ್ಮ 10 ವರ್ಷಕ್ಕೆ ನಮ್ಮ ಭೇಟಿ ಆಗಿರಿ. ನಾನು ಈಗ ಹೇಳಿದ್ದೀನಿ ಅದೇ ಥರ ಇರ್ತೀನಿ, ನಾನು ಮುಂದಾದರೂ ಇದೇ ಥರ ಇರ್ತೀನಿ. ಯಾಕಂದ್ರೆ ನಾನೀಗ ಯಾವ ಥರ ಅದೀನಿ, ನೀವು ಯೂಟ್ಯೂಬ್ನಾಗ ರಿಯಲ್ನ ಆಟೆ ಮತ್ತು ಮುಂದೊಂದು ಯೂಟ್ಯೂಬ್ನಾಗ ಬೆಳೆದ್ಮ್ಯಾಗೂ ಆಟೆ ನೀವೆಲ್ಲರೂ ಬೆಳೆಸಿರ್ತೀರ ಅಂತ ನಿಮ್ಮನ್ನೆಲ್ಲ ಯಾರನ್ನೂ ಬರೆಯುತ್ತೆ ಹೆಲ್ಪ್ ಮಾಡೋಕ್ಕೂ ನೆನಪಿರ್ತೈತಿ. ಯಾಕೆ 1-2 ಒಳ್ಳೆ ಮಾತು ಹೇಳ್ತಾರೆ, ಹೆಲ್ಪ್ ಮಾಡಿದ್ರೆ ಮಾಡ್ದಂಗಲ್ಲ. ನಮ್ಮ ವಿಡಿಯೋ ನೋಡಿ ಒಳ್ಳೆ 2 ಕಮೆಂಟ್ ಹಾಕಿದ್ರು ಅವ್ರನ್ನೂ ಕೂಡ ಮರೆಯಲ್ಲ. ನಾನು ಒಂಥರ ಚಿಂತಿದ್ರೆ ಎಲ್ಲರೂ ಒಂಥರ ಚಿಂತಿರ್ತೈತಿ. ಅದಕ್ಕೆ ಚಿಂತೆ ಮಾಡಬೇಡಿ. ಇರೋ ಒಂದು ಜೀವನ, ಇರೋಕೆ ಮನೆ, ತುತ್ತ ಅನ್ನ, ನೋಡೋಕೆ ಒಂದು ಒಳ್ಳೆ ಬಟ್ಟಿದ್ರೆ ಸಾಕು, ಜನ್ಮಕ್ಕೆ ಏನೂ ಬೇಡ. ಮತ್ತು ಏನೋ ನಮ್ಮ ದೇವ್ರು ಎಷ್ಟು ನಮ್ಗೆ ಈ ಜೀವನಕ್ಕೆ ಎಷ್ಟು ನಮಗೆ ದೇವ್ರು ಕೊಡಬೇಕು ಅಷ್ಟೆಲ್ಲ ನಮ್ಗೆ ಕೊಟ್ಟೇ ಬಿಟ್ಟಿರ್ತಾರೆ. ಆದಷ್ಟು ಅವ್ರು ನೋಡಿ ಮರೋಕ್ಕಿಂತ ನಾವು ಕೆಲಸ ಮಾಡಿ ನಾವು ಅವ್ರಂಗೆ ಬೆಳಿಬೇಕಂತ ಛಲ ಇರಬೇಕು. ಅವ್ರು ನೋಡಿ ಕಾಲು ಎಳಿಬೇಕಂತ, ಅವ್ರು ನೋಡಿ ಮರಗಬೇಕು, ಅವ್ರು ನೋಡಿ ಇದು ಮಾಡ್ಬೇಕನ್ನೋ ಛಲ ಇರಬಾರ್ದು. ಅವ್ರು ಅದಾರ, ಅವ್ರಂಗೆ ಬೆಳಿಬೇಕಪ್ಪ, ನಾನು ಜೀವನದಾಗ ಒಂದು ಬೆಳಿಬೇಕು, ನನಗೂ ಏನೋ ಒಂದು ದೇವ್ರು ಕಾಣ್ತೇರಿ ಕಾಲು ಏನೋ ತಿಪ್ಪೋಗಿ ಇಪ್ರಿ ಆಗುತ್ತಂತ, ತಿಪ್ರಿ ಆಗುತ್ತಂತ. ಹಂಗೆ ನಮ್ಮ ಕಾಣ್ತೀರಿ ಕಾಲು ಬಂತಂದ್ರೆ ಎಲ್ಲ ತೆರ್ತೈತೆ ಸ್ನೇಹಿತರೆ. ಇವತ್ತು ಬೆಳಗ್ಗೆ ಇವಾಗ ಎದ್ದೆ ನೋಡಿ, ಶ್ರವಣಕುಮಾರ್ 7:30 ಆಗೈತೆ, ಇವಾಗ 8:30 ಆಗೈತೆ. ಎಲ್ಲ ಕೆಲಸ ಮುಗ್ದೈತೆ ನೋಡಿ. ಇದನ್ನು ಮನೆ ವರ್ಷಗೊಂದು ರೊಟ್ಟಿ ಮಾಡಿ ಹಿಟ್ಟು ಚೆಲ್ಲಿರ್ತದಲ್ಲ. ಶ್ರವಣಿ ಕೂಡ ಜಾಕ ಮಾಡಿ ತಾನೇ ರೆಡಿ ಆಗಿ ಇವತ್ತು. ಹಾಯ್ ಮೇಡಮ್ಮ, ಊಟ ಇವತ್ತ ಶನಿವಾರ ಅಲ್ರಿ, ಹಿಂಗಾಗಿ ಜಲ್ದಿ ರೆಡಿ ಆಗಿ ಸಾಲ ಏನೈತಮ್ಮ ಇವತ್ತು ನಿಮ್ಮ ಸಾಲಾಗ? ಹಾಂ, ಎದ್ರ ಫಂಕ್ಷನ್? ಯಾರು ಬರಬೇಕು? ಹೌದನು? ನಾ ಬರ್ಲಮ್ಮ? ನೋಡ್ಬೇಕ್ರಿ, ಅಲ್ಲಿಗೆ ಹೋಗ್ಬೇಕಂತ ಮಾಡೀನಿ. ಇವ್ ಶ್ರಾವಣ ಜಾಕ ಮಾಡಿಸ್ತೀನಿ ರೀ. ಊಟ ಹಾಕ್ಕೊಳ ಅಮ್ಮ? ಶ್ರಾವಣ ಊಟ ಹಾಕ್ಕೊಳ ನೋಡಿ ಸ್ನೇಹಿತರೆ. ನಮ್ಮ ಮೊಸರು ಎಪ್ಪಾಕಿದ್ನಲ್ಲ, ಆಕೆ ಊಟಕ್ಕೆ ಹಾಕ್ಕೊಡ್ತೀನಿ ರೀ. ಮೊಸರು ಅಂದ್ರೆ ಆಕೆ ಫೇವ್ರೇಟ್. ನಿನ್ನ ಹಾಲು ತೊಗೊಂಡಿನಿ ಎಪ್ಪಾಕಿದ್ದೆ, ಮಸ್ತಾಗೈತೆ ನೋಡಿ, ಗಟ್ಟಿ ಮೊಸರು ಹಾಲು. ಸ್ಪೂನ್ ಒಂದು ರೊಟ್ಟಿ ಸಾಕ ಪಲ್ಯ ಹಚ್ತೀನಿ. ಬೇಡ, ಸ್ವಲ್ಪ ಹಚ್ಚುವ ಸೈಡಿಗೆ ಹಿಡಿ. ಸ್ವಲ್ಪ ಉಣ್ಬೇಕು ಪಲ್ಯ, ಟೇಸ್ಟ್ ಆಗತ್ತೆ. ಬರ ತೇನಿ ಜಾಕ ಮಾಡಿ. ಯಾಕೆ ನೀವು ಯಾಕೆ ಬೇಡ? ಮೊಸರು ಒಳಗಡೆ ಮೊಸರಿಗೆ ಹೆಂಗೆ ಮಾಡಕತ್ತೋಳಿ ಸ್ನೇಹಿತರ. ಮೊಸರು ತಿನ್ನಲ್ರಿ ಇವ. ಜಾಕ ಮಾಡಿ ಬಿಡಿ, ನಾನು ಜಾಕ ಮಾಡಿಸ್ತೀನಿ ರೀ. ಜಾಕ ಮಾಡಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು, ಶ್ರವಣಕುಮಾರ್ನು ಸ್ಕೂಲ್ಗೆ ಹೋದ. ಅವನು ಜಾಕ ಮಾಡಿಸಿ ಅವನು ಸ್ಕೂಲಿಗೆ ಕಳಿಸಿ ನಾವೆಲ್ಲರೂ ಸ್ಕೂಲ್ಗೆ ಹೋದ್ರು.
11 ಗಂಟೆ ಆಯಿತು, ಇನ್ನೂ ಜಾಕಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡಿದಿತ್ತು, ತಮ್ಮನೇಲು ಟೈಟಲ್ಲು ಹಾಕ್ಕೊಂಡ್ಯಾ. ವಿಡಿಯೋದೊಂದು ಕೆಲಸ ಇರ್ತಲ್ರಿ, ಬಾಂಡೆ ತಿಕ್ಕಿದೆ, ಬಾಂಡೆ ಇದ್ದು. ಈಗ ಅಕ್ಕಿ ಎಣ್ಣೆ ಹಾಕಿ ನೋಡಿ, ನಾಳೆ ದೋಸೆ ಮಾಡಿರತ್ತಂತ ಅಕ್ಕಿ ಎಣ್ಣೆ ಹಾಕಿನಿ. ಪಲ್ಯನೂ ಸಣ್ಣದ್ರ ಬಳದಿಟ್ಟು ನೋಡಿ, ಯಾಕಂದರೆ ಇದ್ರಾಗ ಪಲ್ಯ ಮಾಡೋಕೆ ಬರಲ್ಲ, ತಿರುವಾಡಕ್ಕೆ ಬರಲ್ಲ ಅಂತೇಳಿ ಇದ್ರಾಗ ಮಾಡಲಿಲ್ಲ ಪಲ್ಯ. ಇದ್ರೊಳಗೆ ಮಾಡಿದ್ದೆ, ಉಸು ತಿಕ್ಕಿಟ್ಟಿನಿ. ಎಲ್ಲ ಮನೆ ಕ್ಲೀನಾಗೈತೆ ನೋಡಿ. ಬನ್ನಿ ಇವಾಗ ಜಾಕ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಜಾಕ ಮಾಡಿ ಬಟ್ಟೆ ಒಗ್ದು ಹಾಕಿ ಊಟ ಮಾಡ್ಕೊಂಡು ಇದಕ್ಕೆ ಹೋಗಿ ಬರ್ಬೇಕು ಸಂತಿಗೆ. ಹೋಗಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಜಾಕನೂ ಆಯಿತು, ಎಲ್ಲ ಕೆಲಸ ಮುಗಿಸೋದು. ಜಾಕ ಮಾಡೋಕೆ 11:30 ಆಯಿತು. ಇವಾಗ ಏನೈತೆ ಬಟ್ಟೆ ಬಾಂಡೆ ಮಾಡ್ಬೇಕ್ರಿ, ಪೂಜೆ ಮಾಡಬೇಕು, ಎಲ್ಲ ಮುಗೀತು ನೋಡಿ ಕೆಲಸ. ಹೊಸ ನೈಟಿ ಹಾಕ್ಕೊಂಡು ನೋಡಿ ಹೆಂಗೆ ಕಾಣುತ್ತಂತ ಹೇಳಿ. ಚೆನ್ನಾಗಿ ಕಾಣುತ್ತೆ, ಲೂಸಾಗಿ ಹಾಕ್ಕೊಂಡಿನಿ. ಇದಕ್ಕೆ ಹೋಗ್ಬೇಕು, ಸಂತಿಗೆ ಹೋಗ್ಬೇಕು. ಬನ್ನಿ ಇವಾಗ. ಯಾರು ಬನ್ನಿ ಸ್ನೇಹಿತರೆ, ಯಾಕೋ ಯಾರೋ ಓದ್ರಾಕತ್ತಾರ, ಹೋಗಿ ಬರ್ತೀನಿ ಸ್ನೇಹಿತರೆ. ಯೂಟ್ಯೂಬ್ನಿಂದ ಗಿಫ್ಟ್ ಬಂದೈತೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕಳ್ಸ್ಯಾರ ನಮ್ಮ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಯಾಕಂದ್ರೆ ಅವ್ರ ಹೆಸರು ಹೇಳ್ಬೇಡ ಅಂತ ಯಾರು ನಾನು ಹೇಳೋದಿಲ್ಲ. ಥ್ಯಾಂಕ್ ನೋಡಿ. ಯಾಕಂದ್ರೆ ಡ್ರೆಸ್ ಕಳ್ಸ್ಯಾಡಿ ಅವರು, ಯಾವ ಥರ ಇದೆ ಅಂತ ನೋಡಿ. ನನಗೆ ಮಾತ್ರ ಫುಲ್ ಖುಷಿಯಾಗೈತೆ. ಡ್ರೆಸ್ ಬಂದ ತಕ್ಷಣ ಓಪನ್ ಮಾಡಿದ ತಕ್ಷಣ ಹಾಕ್ಕೊಂಡ್ಬಿಟ್ಟೆ. ಯಾಕಂದ್ರೆ ಅವ್ರು ₹1 ದಿನ ಕಳಿಸ್ಲಿ, ನಮ್ಗೆ ಇಷ್ಟ ಆಯ್ತಲ್ಲ, ಸಾಕು, ಖುಷಿ ಆಯಿತು ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಜಾಕ ಮಾಡಿ ಹೊರ್ಯಾಕೆ ಬಂದೆ. ಒಂದು ಆರ್ಡ್ರ್ ಬಂತು, ಆರ್ಡ್ರ್ ತೊಗೊಂಡೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕಳ್ಸ್ಯಾರ ನೋಡಿ ಅಕ್ಕ. ಅವ್ರ ಹೆಸರು ಹೇಳ್ಬೇಡ ಅಂದಾರ. ಅವರೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರ್ತಾವ್ರ ಹೆಸರು. ಎಲ್ಲರೂ ಅವರು ಡೈಲಿ ಲಾಗ್ ವಿಡಿಯೋ ಕಮೆಂಟ್ ಹಾಕ್ತಾರೆ. ಆದರೆ ಅವ್ರ ಹೆಸರು ಹೇಳಲ್ಲ. ಅವ್ರ ಮ್ಯಾಗ ಪ್ರೀತಿ ವಾಸ್ತಲ್ಯದ್ರೆ ನಮ್ಮ ಹೆಸರು ಹೇಳ್ಬೇಡಿ ಅಂದ್ರೆ ಅದು ಒಂದು ನನಗೆ ಕಟ್ಟಿ ಹಾಕೈತಿ. ನಾನು ಮಾತ್ರ ಫುಲ್ ಖುಷಿಯಾಗಿ ನೋಡಿ. ಯಾಕಂದ್ರೆ ನನಗೆ ಸ್ಪೆಷಲ್ಗೆ ಹೋಗಕ್ಕೆ ಡ್ರೆಸ್ ಇಲ್ಲ, ಹೆಂಗೆ ಮಾಡಬೇಕಪ್ಪ, ಎಷ್ಟು ರೊಕ್ಕ ಅಮೌಂಟ್ ಕೊಟ್ಟು ತೊಗೋಬೇಕು, 1500-2000 ಗಟ್ಟಲೆ ಅಮೌಂಟ್ ಕೊಟ್ಟು ತೊಗೋಬೇಕು ಅಂತ ವಿಚಾರ ಮಾಡಕತ್ತಿದ್ದೆ. ತಕ್ಷಣ ಅಕ್ಕ ಅವರು ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಅಡ್ರೆಸ್ ಹಾಕಿ ಅವರೆಲ್ಲೋ ನಾವೆಲ್ಲೋ ಕುತ್ಕೊಂಡು ನಾನು ಫಿಟ್ಟಿಂಗ್ ಮಾಡಿಲ್ಲ, ಹಾಕ್ಕೊಂಬಿಟ್ಟು ನೋಡಿ ಪ್ಯಾಂಟು ಇದು ಕಟ್ ಕಷಿ ಅಲ್ಲ. ನನ್ನ ಮಾತ್ರ ಕುಣಿದಾಡ ಖುಷಿಯಾಗೈತೆ ನೋಡಿ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಬೆಲೆ ಕಟ್ಟೋಕ್ಕಾಗಲ್ಲ. ₹1 ಕಟ್ ಕಳಿಸ್ಲಿ, ನನಗೆ ಇಷ್ಟನೇ ಆಗುತ್ತೆ. ನಾವ್ರಂದ್ರು ಇಷ್ಟ ಆಗುತ್ತೋ ಇಲ್ಲೋ ನಾವು ಕಳಿಸಿದ್ದಂತಂದ್ರು ನನಗೆ ಚೆನ್ನಾಗಿ ಕಾಣ್ತಾವೆ. ಆದರೆ ಇನ್ನೂ ನನಗೆ ದಪ್ಪ ಆಗೀನಿ, ನನಗೆ ದಪ್ಪ ಇದ್ದೀನಿ, ಡ್ರೆಸ್ ಬರಲ್ಲ ಅಂತ ಅಂದ್ಕೋತಿದ್ದೆ. ಇನ್ನು ಲೂಸಾಗಿ ನೋಡಿ. ಇದೊಂದು ಟಾಪು ಅವರೇ ಕಳ್ಸ್ಯಾರ, 2 ಟಾಪು, ಒಂದು ಪ್ಯಾಂಟು ಕಳ್ಸ್ಯಾರ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಾನು ಆರ್ಡ್ರ್ ಬರೋನೇ ಬಟ್ಟೆ ಕಳೆದು ಮೊದಲು ಹಾಕ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಪಲಾವ್ ಮಾಡಾಕತ್ತೀನಿ ಈಗ. ಯಾಕೆ ದಿಢೀರನಿ ಸಂತಿ ಥರ ಕೋತ್ ನಂದು ಪಲಾವ್ ಮಾಡಾಕತ್ತ ಅಂತಿರಬೇಕು. ನಮ್ಮ ಅಕ್ಕ, ಅಣ್ಣ, ಮಾಮ ಅವ್ರು ಬರಾಕತ್ತಾರಂತ ಒಂದಿಟ್ಟು ಪಲಾವ್ ಮಾಡಿದೆ. ಒಂದಿಟ್ಟು ಬದ್ನಿಕಾಯಿ ಪಲ್ಯ, ರೊಟ್ಟಿ ಹೆಂಗಾರು ಐತಲ್ಲ, ಸಾಂಬಾರನ್ನ ಎಲ್ಲಿ ಮಾಡಿ ಅಂತೇಳಿ ದಿಢೀರನೆ ಪಲಾವ್ ಮಾಡಿ ನೋಡಿ. ಪಲಾವ್ಗೆ ಹೈಟು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ಈಗ ಸಂತಿಗೆ ಹೋಗ್ಬೇಕಂದ್ರೆ ನೋಡಿ ಇವರು ಬರಾಕತ್ತಾರ. ಗ್ಯಾಸ್ ಖಾಲಿ ಆಗಿತ್ತಲ್ರಿ, ಇದನ್ನು ಒಂದು ಸಿಲಿಂಡ್ರ್ ಖಾಲಿ ಆಗೈತೆ ನೋಡಿ. ಅದನ್ನು ಹಾಕ್ಕೊಂಡು ಹೊರಗೆ ಇಟ್ಟೀನಿ ರೀ ನಾನು. ತುಂಬಿಸ್ಕೊಂಬ ಅಂತ ಅವ್ವನ ಮುಂದೆ ಇದ್ದೆ. ಹಿಂಗೆ ಅನ್ನ ಬಂದಂದ್ರೆ ಗ್ಯಾಸ್ ತುಂಬಿಸ್ಕೊಂಬಂದು ಬಂದು ಬಿಡು ಅಂತ ಅವ್ವನ ಮುಂದೆ ಹೇಳಿದೀನಿ ರೀ. ಅವ್ವ ಹೇಳ ಅನ್ನಾಗ ಇವತ್ತು ಮುಂಜಾನೆ ಬಂದಿದ್ದಾನೆ ರೀ ನಮ್ಮ ಅಣ್ಣ ಡ್ಯೂಟಿ ಅಂತ. ಹಿಂಗಾಗಿ ತಂದು ಕೊಟ್ಟು ಬಂದ್ರತ್ತಂತ ಅಕ್ಕ, ಮಾಮ, ಅಣ್ಣ ಬರಾಕತ್ತಾರ. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದು, ಹಿಂಗಾಗಿ ನಾನು ಅಲ್ಲಿಗೆ ವಿಡಿಯೋ ಬಂದ್ ಮಾಡಿ ಬಟ್ಟೆ ಗಿರಿಯಕ್ಕೆ ಕೊಟ್ಟೆ. ಇವಾಗ ಪಲಾವ್ ರೆಡಿ ಆಗೈತಿ. ಪಾನಕ ಮಾಡಿಟ್ಟೀನಿ. ಸ್ವಲ್ಪ ಫ್ರಿಜ್ ಅಂತ ತಣ್ಣಗಿದ್ರೆ ಬೇಸಿರ್ತಿದ್ರಿ. ಯಾಕಂದ್ರೆ ಬಿಸಿಲು ದಿನ ನೋಡಿ ಬರ್ತಾ ನೋಡಿ. ಹಾಗಾಗಿ ಏನು ಮಾಡೋದು, ಖುಷಿ ಆಗತ್ತೈತಲ್ಲ ಸ್ನೇಹಿತರೆ. ತವ್ರ ಮನೆಯಿಂದ ಯಾರಾದ್ರೂ ಬರ್ತೀನಿ ಅಂದ್ರೆ ಫುಲ್ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಇದೊಂದು ಹಬ್ಬ ಅಂತಲೇ ಅಂದ್ಕೊಂಡ್ಬಿಡ್ತಾರೆ. ನನಗೇನು ಗೊತ್ತಿದ್ದಿಲ್ಲ, ಸರ್ಪ್ರೈಸ್ ಕೊಡೋಕೆ ಬರಾಕತ್ತಾ ಇದ್ರು ಅವರು. ನಾನು ಅವಾಗ ಹಚ್ಚಿದೆ. ಅವ್ವ ಏನು ಮಾಡಾಕತ್ತೀವ ಹಂಗೆ ಹಿಂಗೆ ಅಂತ ಹಚ್ಚಿದೆ. ಹಿಂಗೆ 2:30-3 ಆಗಿತ್ತು ರೀ ಅವಾಗ ಬಂದಿದ್ದರು. ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲೇ ಬಿಸಿಲಾಗ ಬಂದರು. ನೀರು ಕೊಡೋದು, ಪಾನಕ ಮಾಡೋದು, ಪಾನಕ ಮಾಡಿಟ್ಟಿದ್ದೆ, ಸೋಸ್ ಕೊಡೋದು ಎಲ್ಲ ಮಾಡ್ಕೇರಿ ಅವ್ರಿಗೆ ಊಟಕ್ಕೆ ಕೊಟ್ಟು ಪಲಾವ್ ಮಾಡಿದ್ದೆ. ಮಸ್ತ್ ಆಗೈತವಿ ಪಲಾವ್ ಅಂತೇಳಿ ನಮ್ಮನ್ನ ಖುಷಿ ಆಯಿತು. ಏನಾದರೂ ನಮ್ಮನ್ನ ಬಂದಂದ್ರೆ ನನ್ನ ಕೈಯ ಅಡುಗೆ ಇಷ್ಟಪಟ್ಟು ಉಂಟ ನೋಡಿ ನಮ್ಮನ್ನ. ಅಲ್ಲಾದ್ರೂ ಆಯಿತು, ಇಲ್ಲಾದ್ರೂ ಆಯಿತು. ಶ್ರಾವಣಿ ಕೂಡ ಈ ಕಡೆ ಬಂದು ನೋಡಿ. ನಮ್ಮ ಮಾಮಾರು ಹೊಂಟ್ರೋಡಿ ಊರಿಗೆ. ಮಾಮ, ಅಕ್ಕ, ಅಣ್ಣ ಉಸಿರು ಹೊಂಟ್ರೋಡಿ. ಭಾಳ ಬೇಜಾರಾಗ್ತಾಯಿತ್ತು. ಅಣ್ಣ ನೋಡಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು ರೀ 3 ಜನ ನೋಡಿ ನಾವು. ಅಕ್ಕ ಫಸ್ಟ್ ರೀ, ಸೆಕೆಂಡ್ ಅಣ್ಣ, ನಾನು 3ನೇದಕ್ಕೆ ನೋಡಿ. ಮತ್ತು 3 ಮಂದಿ ಇಲ್ಲಿ ವಿಡಿಯೋದಾಗ ಕಾಣಿ ನೋಡಿ. ಇವತ್ತು 3 ನೋಡಿ ವಿಡಿಯೋದಾಗ ಬಂದಿದ್ರಿ. ನನ್ನ ವಿಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕಾಗಿತ್ತು. ಊಟಕ್ಕೆ ಕೊಡೋದು ಮಾಡೋದು ಎಲ್ಲ ನೋಡಿ. ಹಿಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಲ್ಲ. ಶ್ರಾವಣಿ ಇದ್ಲಂತ ತೊಗೋತಿದ್ಲು. ಮಾಮಾರು ಕಾರ್ ಈ ಕಡೆ ತೊಗೊಂಬ ಅಂತ ಹೇಳಕತ್ತಿದ್ರಿ. ಬಾಯ್ ಹೇಳಿದ್ರು ಅವ್ರಿಬ್ಬರಿಗೆ. ಬಾಯ್ ಹೇಳಕತ್ರ ಮಾಮಾರು. ಬಾಯ್ ಅನ್ನಕತ್ರು. ದಡಮ್ಮ ಬಾಯ್ ಹೇಳಕತ್ರು. ನಾನು ನೋಡಕತ್ರಿ ಎಷ್ಟೊತ್ತಿಗೆ ಗೊತ್ತಾರ ಅವರು. ಬಾಯ್ ಅನ್ಕೋತೀರಿ ಅಂದ್ರೆ. ಹಾಂ ಅಕ್ಕ,
ಮಾಮ ಹೋಯ್ ಬರ್ರಿ. ಅಕ್ಕ ಅಣ್ಣ ಮಾಮ ಊರಿಗೆ ಹೋದ್ರು ಜೀವ ಬೇಜಾರು ಆಗತ್ತೈತೆ ನೋಡಿ. ಹೋದಲ್ಲ ಬಂದು ಹಿಂಗೆ ಹೋಗ್ಬಿಡ್ತಲ್ಲ ಒಂಥರ ಆಗುತ್ತಲ್ಲ ಸ್ನೇಹಿತರೆ. ತವ್ರ ಮನೇಲಿ ಯಾರ ಬಲ್ಲಿ ಯಾರ ಬೆಳಿ ಎಷ್ಟು ಸಿಲಿಂಡ್ರ್ ಅಲ್ಲೇ ಇಟ್ಟು ನೋಡಿ. ಸಿಲಿಂಡ್ರ್ ಅದು ಎತ್ತಿ ಗೋದೆಲ್ಲ ಇಡಬೇಕು. ಅಲ್ಲೇ ಇಟ್ಟಿನಿ ತಳಗ ನೋಡಿ. ಅನ್ನ ಅಡ್ಡಾಗಿದ್ನಿಲ್ಲೇ ತೆಲುಗು ಬಳ್ದಕ್ಕೆ ಬೇಷ್ ಆಯ್ತು ನೋಡಿ. ಏನೋ ಹಸಿಲ್ರಿ ಸುಮ್ಮೊಂದು ಹಳೆ ಹಸು ಹಾಳಾಗಿದೆ. ಪ್ಯಾನ್ ಹಚ್ಚಿದ್ದೆ. ಇಲ್ಲಿ ಶ್ರಾವಣ್ ಕುಮಾರ್ ಮಲ್ಕೋಯ್ದು ನೋಡಿ. ಇಲ್ಲಿ ಮಾಮಾರ್ ಕುಂತು ಇದು ಮಾಡಿದ್ರು. ಅಕ್ಕ ನಾವು ಮಾತು ಹೇಳಿದ್ವಿ ಅಂದ್ಬಿಟ್ಟು. ಶ್ರಾವಣಿ ಯಾರು ಬಂದಿದ್ರು? ಹಾಂ ಹಾಂ ನೀನು ಒಂದು ಸರ್ಪ್ರೈಸ್ ಕಾದತ್ ನೋಡಿ. ಅವ್ರು ಬಂದಿದ್ರು ನಾನು ಹೇಳೇ ಇಲ್ಲ ನೋಡಿಲ್ಲೇ ನೋಡು. ಹಾಂ ಈ ಥರ ಪ್ಯಾಕಿಂಗ್ ಮಾಡಿ ಕಳ್ಸಾಡಿ ಪಾಪ ಅವ್ರು ನಮ್ಮ ಸಲ ಎಷ್ಟು ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿ. ನನಗೆ ಖುಷಿಯಾಗೈತೆ ನೋಡಿ. ಇವತ್ತು ನೋಡಿ ಡಬಲ್ ಖುಷಿ ನೋಡಿ. ಬಿಡೋದು ಬಿಚ್ಚಬೇಡ. ಡಬಲ್ ಖುಷಿ ನೋಡಿ. ಏನದು ನಿನಗ? ಹಾಂ 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 ಹಾಕೊಂಡು ತೋರ್ಸ್ಲ್ಯಾ? ನಾ ಹಾಕೊಂಡು ಭಾಗ ಫೋಟೋ ಹೊಡ್ಕೊಂಡಿನಿ, ವಿಡಿಯೋ ಮಾಡೀನಿ, ತೋರಿಸ್ತೀನಿ. ಹೆಂಗದವ? ಇಲ್ಲಿ ನೋಡಿಲ್ಲಿ ಆಂಟಿ ಕೊರಿಯರು. ಹಾಂ ಪೋಸ್ಟಿಗೆ ಹೆಂಗೆ ಅನಿಸಿತ್ಯ? ಬನ್ನಿ. ಇಷ್ಟು ಹಸಿ ಮಡ್ಚಬೇಕು, ಬಾಂಡೆ ತಿಕ್ಕಬೇಕು, ಒಮ್ಮೆ ಪಾನಕ ಮಾಡಿದೆ, ಪಲಾವ್ ಮಾಡಿದೆ, ಬದ್ನಿಕಾಯಿ ಪಲ್ಯ, ಪಲಾವ್ ಮಸ್ತಾಗಿತ್ತು. ಬಿಸಿ ಪಲಾವ್ ಹಾಕೊಂಡ್ಬಾರ್ದು ನೋಡಿ. ಒಂದು ಸ್ವಲ್ಪ ಹೊತ್ತಿತ್ತಾದ್ರೆ ಮಸ್ತಾಗಿತ್ತು ಪಲಾವ್. ಮಾತ್ರ ಟೇಸ್ಟ್ ಭಾರಿ ಆಗಿತ್ತು. ಇನ್ನೊಂದು ಸ್ವಲ್ಪ ಹೋದದ್ದು ಪಲಾವು. ಇನ್ನೂ ಇಷ್ಟು ಒಣ ಖಾರ ಹಾಕಿ ನೋಡಿ. ಒಣ ಖಾರ, ಲವಂಗ, ಏಲಕ್ಕಿ ಐತೆ, ಲವಂಗ, ಸೋಪು ಏನು ಹಾಕಿ ಮಾಡಿದ್ದೀನಿ ರೀ. ಇಷ್ಟು ಟೇಸ್ಟ್ ಆಗುತ್ತೆ ರೀ. ಇದು ಏನಿ ನೋಡಿ ಸಿಂಪಲ್ ರೀ. ಅಗ್ರಿ 5 ನಿಮಿಷನೇ ರೆಡಿ ಆಗ್ಬೇಕು ನೋಡಿ ಪಲಾವ್. ಅಂತ ರೆಸಿಪಿ ಮಾಡ್ತೀನಿ ರೀ ನಾನು. ಅವ್ರು ಬರ್ತೀನಿ ಅಂತಲ್ಲಿ ಫೋನ್ ಹಚ್ಚ ನೀನು ರೆಡಿ ಮಾಡ್ಕೊಂಡೀನಿ ರೀ. ಮತ್ತು ಹೋಗುವತ್ತಿನ ಚಹಾ ಮಾಡಿದೆ. ಸಂಜೆ ಆಗಿತ್ತಲ್ಲ ಇಲ್ಲೇ 2:30-3 ಗಂಟೆಗಿತ್ತು ಬಂದಾರ. 5:30-6 ಗಂಟೆಗೆ ಹೊರಡಿ. 1-2 ತಾಸು ಇದ್ರು. ಕಲ್ಲಂಗಡಿ ಹೋಗ್ಬೇಕಂದೆ, ಬ್ಯಾಡ ಬಿಡವ ತಿನ್ನಲ್ಲ ಅಂತಂದ್ರು. ಬಿಟ್ಟಿನಿ ರೀ. ಅದು ಬೆಳಗೈತೆ. ಅಕ್ಕಿ ಮಿಕ್ಸರ್ಗೆ ಹಾಕಬೇಕು. ಇಷ್ಟು ಬಾಂಡೆ ಮಾಡಬೇಕು. ಮಾಡಿ ಹೊರಗಿಟ್ಟು ಕಸ ಹುಡುಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶ್ರಾವಣಿ ಫುಲ್ ಡ್ರೆಸ್ ನೋಡಿ ಫುಲ್ ಖುಷಿ ಹೊಡಿನ. ಅದ್ರ ಕೂಡ ಇದು ಮಾಡಾಕತ್ತಾಡಿ. ಹೆಂಗದ ಮಮ್ಮಿ? ಬನ್ನಿ. ಮತ್ತೆ ಮುನಿತು ಎಲ್ಲ ಎತ್ತಿಟ್ಟು ನಾನು ಕೂಡ ಎಲ್ಲ ಕ್ಲೀನ್ ಮಾಡಿದೆ. ಬಟ್ಟೆ ಗಿರಿಯಕ್ಕೆ ಬಂದು ತೊಗೊಲಿಲ್ಲ ಬಿಳಿಲ್ಲ ಕಿತ್ತಾಡ್ಸ್ಬಿಡ್ತಾರೆ ನೋಡಿ. ಮ್ಯಾಮ್ ಬೇಜಾರು ಮಾಡಿಬಿಡ್ತಾರೆ. ಮ್ಯಾಮ್ ತೊಗೋತಾರ ನೋಡಿ. ಎಲ್ಲ ಅಡುಗೆ ಮನೆ ಕ್ಲೀನಾಗಿ ಎತ್ತೆ ನೋಡಿ. ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕು ರೀ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನಾ ಬಾಂಡೆ ತಿಕ್ಕಬೇಕು. ನಾಳೆ ಮುಂಜೆ ಅಷ್ಟು ಮನೆ ತೊಳ್ಕೊಬೇಕು ನೋಡಿ. ಕ್ಲೀನಾಗ ಉಟ್ಟು ಮನೆ ತೊಳ್ಕೊಬೇಕು. ಬಾಂಡೆ ಗಿಂಡೆ ತಿಕ್ಬಿಡು ಹೆಂಗೆ ಮಾಡಿ ಅಂತ ನೋಡ್ತೀನಿ ರೀ. ಮುಂಜಾನೆ ತಿಕ್ಲೋ ಇವಾಗ ತಿಕ್ಲೋ ಅಂತ ಇರ್ತೀನಿ. ನೋಡೋಣ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಏನು ಮಾಡ್ತೀವಿ ಅಂದ್ಬಿಡ್ತೇವೆ ಗೊತ್ತಿಲ್ಲ. ತಿನ್ನೋಕೆ ಅಂತಂದ ತೋರಿಸ್ತೀನಿ ಬರ್ರಿ. ನಮ್ಮ ಅಕ್ಕಾರು ತಿಂದಾರ. ಈಗ ಅರ್ಧ ಹೆಚ್ಚು ತಿಂದಾರಿ ನೋಡಿ. ದ್ರಾಕ್ಷಿ ಅಂತಂದಿದ್ದು ತಿನ್ನಾಕ. ಇದು ಚಿಕ್ಕು ಹಣ್ಣು, ಕೇಕು. 4 ಕೇಕ್ ತಂದ್ರಿ. 2 ತಿಂದಾರ. ಶ್ರಾವಣಿ ಒಂದು, ಶ್ರಾವಣ್ ಕುಮಾರ್ ಒಂದು. ಮತ್ತು ತಿನ್ನಕ್ಕೆ ಬರ್ಬೇಕು. ಕಪ್ಪಾಗೈತಿ ಕೆಂಪ್ತಿ ಬಿಸ್ಕಿಟು. ಕೇಕ್ ತಂದಿದ್ರು. 2 ತಿಂದಾರ. 2 ಅದ ನನ್ನ ಪಾಲಿಗೆ ಒಂದೈತಿ. ಇವಾಗ ಬಿಸ್ಕಿಟನ್ನು 2 ತಂದಿದ್ರು. 1 ತಿಂದಾರ. ಕುರ್ಕುರಿ, ಬಿಸ್ಕಿಟು, ಕೇಕ್, ಹಣ್ಣು ಬಂದು ಎಲ್ಲ ಥರ ತಂದಿರ್ತಾರೆ ನೋಡಿ ಸ್ನೇಹಿತರೆ. 5 ತಿಂದಾರೆ. ಅರ್ಧ ಹೆಚ್ಚದ. ಇನ್ನು ದ್ರಾಕ್ಷಿ ಏನದ ನೋಡಿ. ಹುಳಿ ಸ್ವಲ್ಪ ಹುಳಿ ನೋಡಿ. ಯಾಕೋ ಹಸಿರುಗಳು ಈ ಥರ ಇದ್ರೆ ನನ್ನ ಫೇವ್ರೇಟ್ ದ್ರಾಕ್ಷಿ ಅನ್ರಿ. ಹಣ್ಣು ನೋಡಿ ಇಷ್ಟಪಡೋದು ದ್ರಾಕ್ಷಿ ಒಂದೇ ತಿಂತೀವಿ ಸ್ನೇಹಿತರೆ. ಮತ್ತೆ ಏನು ತಿನ್ನಲ್ಲ. ಬರೀ ಅಕ್ಕಿ ಮಿಕ್ಸರ್ಗೆ ಹಾಕಿ ಊಟ ಮಾಡಿ ಮತ್ತೆ ಲಾಗ್ ಚಾಲು ಮಾಡ್ತೀನಿ ನೋಡಿ. ಯಾಕಂದ್ರೆ ಕೆಲಸನೇ ಐತ್ರಿ. ನಾ ಟೈಮ್ 8:09 ಹಾಕೊಂಡೈತಿ. ಇವಾಗ ಲಾಗ್ ಚಾಲು ಮಾಡಿ ಬಟ್ಟೆ ಗಿರೆ ಬಂದು ತಿಂದ್ರು. ಶ್ರಾವಣಿನೂ ಹೋಮ್ವರ್ಕ್ ಬರೆಯಕತ್ತ. ಹೋಮ್ವರ್ಕ್ ಅವಲಕ್ಕಿ ತೋರಿಸಿ ಹಾಕ್ಬಿಡ್ತೀನಿ ಅಕ್ಕಿ ಮಿಕ್ಸರ್ಗೆ. ನೋಡಿ ಸ್ನೇಹಿತರೆ ಎಲ್ಲ ಕೆಲಸ ಮುಗೀತು. ಅಕ್ಕಿ ಮಿಕ್ಸರ್ಗೆ ಹಾಕಿದೆ. ಅಕ್ಕಿ ಹಾಕಿದೆ. ಆವತ್ತೇನೋ ಎಷ್ಟು ನಿಶಿನಾಗಿದ್ದೆ. ಬೆಳಗ್ಗೆ 5 ಗಂಟೆಗೆ ಇದೆ. ಬ್ಲೌಸ್ ಸ್ಟಿಚ್ ಮಾಡಬೇಕು, ಎಲ್ಲ ಮಾಡಬೇಕು, ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇವತ್ತೇನೂ ಆಗಲಿಲ್ಲ ನೋಡಿ. ಏನು ಮಾಡೋದು ಏನೋ ಕೆಲಸನೇ ಆಗಲಿಲ್ಲ. ಬನ್ನಿ ಇವಾಗ ಏನೈತೆ, ನಾನು ಅಕ್ಕಿ ಮಿಕ್ಸರ್ಗೆ ಹಾಕ್ಕೊಂಡಿನಿ. ಊಟ ಆಗೈತೆ. ಶ್ರಾವಣಿನೂ ಊಟ ಮಾಡ್ಯಾರ. ಕಲ್ಲಂಗಡಿ ತಿನ್ನಾಕತ್ತೋಡಿ ಮ್ಯಾಗ ಬಂದಿಟ್ಟು. ನಾನು ತಿರೋದ್ರು ಅಲ್ಲೆಮ್ಮ ಅಂತಂದೆ. ಹೋಳಿದ್ನೆಲ್ಲ ಹೋಳಿ ಕೊಟ್ಟೆ ಅವ್ರಿಗೆ.
ಒಂಥರ ಏನು ಮನಸ್ಸೇ ಬರವಲ್ಲ ನೋಡಿ ಕೆಲಸ ಮಾಡೋಕೆ. ಇವಾಗ ಆದರೂ ಸದ್ ಉಷ್ಟು ಜಿಡಿ ಹೊಡ್ಕೋಬೇಕು ರೀ. ಉಷ್ಟು ಮನೆ ಜಿಡಿ ಹೊಡ್ಕೊಂಡು ಉಷ್ಟು ಮಾಡುವ ಕಸ ಹುಡ್ಕೊಂಡು ಬಾಂಡೆ ಸ್ವಲ್ಪ ತಮ್ಮಲ್ಲಿ ಒರೆಸಿ ಆ ಕಡೆ ಡಬ್ಬಕ್ಕೆ ಬಿಟ್ಟಂದ್ರೆ ಮುಂಜೆ ಮನೆ ತೊಳ್ಕೊಂಡು ಹಸಿ ಹಿಂಡಾಕೆ ಬರ್ತು. ನಾಳೆಗೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಶಿಶಲ್ಗೆ ಹೋಗಕ್ಕೆ. ಹೀಗಾಗಿ ಮತ್ತು ಸ್ನೇಹಿತರೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ತೆಲುಗುಮ್ ಬಿಟ್ಕೋದ್ರೆ ಚಿಂತೆ ಭಾಳ ಅಂತಾರ ಅಂತ ಕಮೆಂಟ್ ಹಾಕಿದ್ರಿ. ಏನೋ ಗೊತ್ತಿಲ್ಲ ನನಗೆ, ಆದ್ರೆ ನಾನು ತೆಲುಗುಮ್ ಬಿಡ್ಲಿಕ್ಕೆ ನಿದ್ದೆ ಬರಲ್ಲ. ಏನು ಮಾಡಬೇಕು ಸಿಸ್ಟರ್, ನಾನು ಮೊದಲು ತೆಲುಗುಮ್ ಬಿಟ್ಕೊತಿದ್ದೆ. ನಮ್ಮ ಅಜ್ಜಿ ಹೇಳಿದ್ರಿ, ಅಜ್ಜಿಯರು ಹೇಳಿದ ಮಾತ್ರ ಮಾತೆಲ್ಲ ಕರೆಕ್ಟ್ ಇರ್ತಾವೆ. ಅಜ್ಜಿಯರು ಹೇಳಿದ್ರಿ, ಹಿಂಗಾಗಿ ನಾನು ತೆಲುಗುಮ್ ಬಿಟ್ಕೊಳಲ್ಲ. ಇವಾಗ ಬಿಟ್ಟೀನಿ ರೀ, ಚಿಂತೆ ಕಡಿಮೆ ಆಗ್ಯಾವ ಅಂತ ಹೇಳ್ತೀರಿ. ನನಗೇನು ಯಾವ ಚಿಂತೆನೂ ಮಾಡೋಕೆ ಹೋಗಲ್ಲ. ನಮ್ಮ ಕೈಯಾಗಿರ್ತೀವಿ ತೆಲುಗುಮ್ ಬಿಟ್ಕೊಳಕ್ಕೆ, ನಮ್ಮ ಚಿಂತೆ ಮಾಡೋಕೆ ಏನು ಸಂಬಂಧ ಇಲ್ಲ ಅಂತ ನಾನು ಅನ್ಕೋತೀನಿ. ನಮ್ಮ ಕೈಯಾಗಿರ್ತೀರಿ ಚಿಂತೆ ಮಾಡಿದ್ರೆ ನಾವು ಮಾಡ್ತೀವಿ, ಮಾಡೋಕ್ಕಿಲ್ಲ. ತೆಲುಗುಂಬಿಗೆ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅಷ್ಟೊಂದು. ನನಗೆ ಹಿರಿಯರ್ದು ಗೊತ್ತಿಲ್ಲ. ಅಜ್ಜಿ ಹೇಳೋದಂದ್ರೆ ನಂಬ್ತೀನಿ, ಯಾಕೆ ಹಿರಿಯ ಹಿಂದಕ್ಕಿನ ಕಾಲ ಹೇಳಿ ಕರೆಕ್ಟ್ ಇರ್ತಾವೆ. ಏನೋ ನನಗೆ ಅದಕ್ಕೆ ಚಿಂತೆ ಹೆಚ್ಚಿಗೆ ಇರ್ತಾವೆ ನನಗೆ ಗೊತ್ತಿಲ್ಲ. ಇದು ಯಾರಿಗಾರು ಗೊತ್ತಿದ್ರೆ ತೆಲುಗುಮ್ ಬಿಟ್ಕೊಳ್ಳೋ ಚಿಂತೆ ಹೆಚ್ಚು ಕಮ್ಮಿ ಅನ್ನೋ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿನ್ನೆ ತೆಲುಗುಮ್ ಹೊಲ್ದಿದ್ನೆಲ್ಲ ವೀಡಿಯೋ ಮಾಡಿದ್ನೆಲ್ಲ ಅವರು ಅದಕ್ಕೆ ಹೇಳ್ಯಾರ ನೋಡಿ, ಅವ್ರದ್ದೇನು ತಪ್ಪಿಲ್ಲ. ಅವ್ರಿಗೆ ಗೊತ್ತಿದ್ದನ್ನು ಹೇಳ್ಯಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನಗೇನು ಅದು ಗೊತ್ತಿಲ್ಲ ಅಷ್ಟೊಂದು ಇದ್ರ ಬಗ್ಗೆ. ಗೊತ್ತಿದ್ರೆ ನಾನು ಹೇಳ್ತಿದ್ದೆ. ತೆಲುಗು ಬಿಡ್ಲಿಕ್ಕೆ ನಿದ್ದೆ ಬರಲ್ಲ, ಏನು ಮಾಡೋದು ಹೇಳಿ. ನಿದ್ದೆನೇ ಹತ್ತಲ್ಲ ರೀ ತೆಲುಗುಮ್ ಬಿಡ್ಲಿಕ್ಕಂದ್ರೆ. ಅದು ಒಂದೇನೋ ತಾಯಿ ಮಾಡಿಲ್ಲ ಮುಕ್ಕೊಂಡಂಗೆ ನೋಡಿ ತೆಲುಗುಮ್ ಬಿತ್ತಂದ್ರೆ. ಬೈ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀವಿ. ಟೈಮ್ ಒಂದು 9 ಗಂಟೆ ಆಗೈತಿ. ಇವ್ರನ್ನೂ ಮನಗಿಸ್ತೀನಿ. 9 ಗಂಟೆಗೆ ವಿಡಿಯೋ ಎಂಡ್ ಮಾಡಿ ನಾನು ಡೌನ್ಲೋಡಿಗೆ ಟಿಕೆ ಕೆಲಸ ಮಾಡಕತ್ತೀನಿ. ಕೆಲಸ ಆಗುತ್ತೆ ಹತ್ತಿರತನ ಏಟಾಗುತ್ತೆ. ಅಟ್ಟು ಜೀಡಿ ಎಲ್ಲ ಇಲ್ಲೆಲ್ಲ ಜೀಡಿಗಳು ಅಷ್ಟು ಹೊಡ್ಕೊಂಡಿನಿ. ಅಷ್ಟು ಅದಾವ. ಇನ್ನು ಅಡುಗೆ ಮನೆ ಉಟ್ಟು ಮಾಡುವ ಕ್ಲೀನ್ ಮಾಡ್ಬೇಕು, ಕಸ ಹೊಡ್ಕೋಬೇಕು. ಉಟ್ಟು ಜೀಡಿ ಮ್ಯಾಗೆಲ್ಲ ಜೀಡಿ ಹೊಡ್ಕೋಬೇಕು. ಹೊಡ್ಕೊಂಡು ಮಲ್ಕೋತೀನಿ. ವಿಡಿಯೋ ಮಾಡಂತ ಹೇಳ್ತೀವಿ ಶ್ರವಣಿಗೆ. ಇವಾಗ ಶ್ರವಣಿಗೆ ಕೊಡ್ತೀನಿ ಲಾಗ್ ಮಾಡಂತ. ಅದು ನಾಳೆ ವಿಡಿಯೋದಾಗ ಬರ್ತಾ. ಬಾಯ್ ಎಲ್ಲರಿಗೂ ಗುಡ್ ನೈಟ್. ನಾಳೆ ವಿಡಿಯೋದಾಗ ಮತ್ತೆ ಇಷ್ಟು ಮನೆ ಕ್ಲೀನಿಂಗ್ ಮಾಡೋದೇನೆ ವಿಡಿಯೋ ಬರ್ತೈತೆ ನೋಡಿ. ಸಪೋರ್ಟ್ ಮಾಡಿ. ನಾನು ಶಿಷ್ಯಲ್ಗೆ ಹೋಗ್ತೀನಿ. ಒಳ್ಳೆ ವಿಡಿಯೋ ಹಾಕೋಕೆ ಒಳ್ಳೆ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಯಾಕಂದರೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್.